ಜಯತಿ ಹರಿರಚಿಂತ್ಯಗ ಸರ್ವದೇವೈಕವಂದ್ಯಗ ಪರಮ ಗುರುರಭೀಷ್ಟಾವರ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜ ನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಘ ಜಿಗುವಾಗ್ರ ಸುರಂಗನರ್ತಕೀ ಭವ ಪ್ರಸನ್ನಾ ವದನಿ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಘಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸತ್ಯರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೀ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗಾ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಚತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರೂನ್ ಮಮ ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾ ಪರಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ವಾದಯೇತ್ ವಾಸುದೇವಾ ಪರಿಮೇಯ ಸುಧಾಮನ್ ಶುದ್ಧ ಸದೋದಿತ ಸುಂದರಿಕಾಂತ ಧರಾಧರ ಧಾರಿಣ ವೇದುರಧರ್ತಃ ಸೌಧೃತಿ ಧೀದಿತಿ ವೇದ ವಿಧಾತಃ ಅಧಿಕ ಬಂಧಂ ವೃಂದಯ ಬೋಧಾತ್ ಚಿನ್ನಿಪಿಧಾನಂ ಬಂಧುರಮದ್ಧ. ಸ್ವಸ್ತಿಯಸ್ತು. ಆಚಾರ್ಯರ ಸ್ತೋತ್ರ ಸಾಹಿತ್ಯದಲ್ಲಿ ಒಂದಾದದ್ದು ದ್ವಾದಶ ಸ್ತೋತ್ರ. ಆ ದ್ವಾದಶ ಸ್ತೋತ್ರದಲ್ಲಿಯೂ 4 ಅಧ್ಯಾಯಗಳು ಮುಕ್ತಾಯವಾಗಿ 5ನೇ ಅಧ್ಯಾಯ ಇವತ್ತು ಪ್ರಾರಂಭವಾಗ್ತಾ ಇದೆ. 5ನೇ ಅಧ್ಯಾಯದಲ್ಲಿ ಆಚಾರ್ಯರು ದ್ವಾದಶ ಮೂರ್ತಿಯ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ದ್ವಾದಶ ಮೂರ್ತಿಯ ಸ್ತೋತ್ರ ತುಂಬಾ ಅಪರೂಪ. ಸಾಮಾನ್ಯವಾಗಿ ನಾರಾಯಣ, ವಾಸುದೇವ, ಕೃಷ್ಣ, ರಾಮ ಇಂಥವರ ಸ್ತೋತ್ರಗಳೆಲ್ಲ ಇರ್ತದೆ. ಆದರೆ ಕೇಶವಾದಿ 24ರಲ್ಲಿ ಮೊದಲನೇ 12 ಭಗವದ್ ರೂಪಗಳೇನಿವೆ, ಈ 12 ರೂಪಗಳನ್ನ ಸ್ತೋತ್ರ ಮಾಡುವುದು ತುಂಬಾ ಅಪರೂಪ. ಆಚಾರ್ಯರು ಈ 5ನೇ ಅಧ್ಯಾಯದಲ್ಲಿ ಆ 12 ಭಗವದ್ ರೂಪಗಳ ವರ್ಣನೆಯನ್ನ ಮಾಡ್ತಾ ಹೊರಡುತ್ತಾರೆ. ಆದರೆ ಮೊದಲು ಒಂದು ಶ್ಲೋಕದಲ್ಲಿ ವಾಸುದೇವನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಒಂದೇ ಒಂದು ಶ್ಲೋಕ, ಅದರಲ್ಲಿ ವಾಸುದೇವನ ಸ್ತೋತ್ರ ಮಾಡ್ತಾರೆ. ನಾರಾಯಣ ಭಗವದ್ ರೂಪ, ವಾಸುದೇವ ಅಥವಾ ಬೇರೆ ಬೇರೆ ಭಗವದ್ ರೂಪಗಳು ಯಾವ ಕೆಲಸಕ್ಕಾಗಿ ಇಲ್ಲಿ ಬಂದಿವೆ ಅಂತನ್ನೋದನ್ನ ನಾವು ಅನೇಕ ಪುರಾಣಗಳನ್ನು ಕೇಳಿದ್ದೇವೆ ಅಥವಾ ಗ್ರಂಥಗಳನ್ನು ಕೇಳಿದ್ದೇವೆ. ಆದ್ದರಿಂದ ಇಂತಿಂಥ ಕಾರ್ಯಗಳಿಗೆ ಈ ಭಗವದ್ ರೂಪಗಳು ಅವತಾರ ಮಾಡಿ ಬಂದಿವೆ ಅಂತ ಗೊತ್ತಾಗ್ತದೆ. ಕೇಶವ ಯಾತಕ್ಕಾಗಿ ಬಂದದ್ದು ಗೊತ್ತಿಲ್ಲ. ನಾರಾಯಣ, ಮಾಧವ, ಗೋವಿಂದ
ಹೀಗೇನು ನಾವು ಈ 12 ರೂಪಗಳನ್ನು ಹೇಳ್ತಾ ಹೋಗ್ತೇವೆ. ಇವುಗಳು ಯಾತಕ್ಕಾಗಿ ಬಂದದ್ದು, ಇವುಗಳ ಕಾರ್ಯವೇನು ಅಂತನ್ನುವುದು ನಮಗೆ ತಿಳಿಯಲು ಸಾಧ್ಯವಿಲ್ಲ. ಯಾಕೆ ಅಂದರೆ ಅವುಗಳು ಯಾವಾಗ ಅವತಾರ ಮಾಡಿವೆ ಅಂತನ್ನುವುದು ನಮಗೆ ತಿಳಿಯದ ಹೊರತಾಗಿ ಅವುಗಳು ಮಾಡಲಿಕ್ಕೆ ಬಂದ ಕಾರ್ಯ ಏನು ಅಂತ ನಮಗೆ ತಿಳಿಯುವುದು ಹೇಗೆ? ಹಾಗಾಗಿ ಇಲ್ಲಿ ಆಚಾರ್ಯರು ಒಂದು ಹೊಸ ಉಪಕ್ರಮವನ್ನು ಮಾಡುತ್ತಾರೆ. ದ್ವಾದಶ ಮೂರ್ತಿಯ ಸ್ತೋತ್ರ, ಅದು 5ನೇ ಅಧ್ಯಾಯ. ಆದರೆ ಇದರಲ್ಲಿ ಒಂದು ಸಮಸ್ಯೆ ಇದೆ. ಏನು ಸಮಸ್ಯೆ ಇದೆ ಅಂದರೆ, ದ್ವಾದಶ ಮೂರ್ತಿಯ ಸ್ತೋತ್ರವನ್ನ ಮಾಡ್ತೀನಿ ಅಂತ ಹೊರಟ ಆಚಾರ್ಯರು ಮೊದಲಿಗೆ 6 ಸಾಲುಗಳಲ್ಲಿ ವಾಸುದೇವನ ಸ್ತೋತ್ರವನ್ನು ಮಾಡ್ತಾರೆ. ಈ ವಾಸುದೇವ ದ್ವಾದಶ ಮೂರ್ತಿಗಳಲ್ಲಿ ಸೇರಿದವನಲ್ಲ, 24 ಮೂರ್ತಿಗಳಲ್ಲಿ ಸೇರಿದವನು ಹೌದು. 24 ಮೂರ್ತಿಗಳಲ್ಲಿ ಸೇರಿದ ವಾಸುದೇವನ ಸ್ತೋತ್ರ ಅಂದ್ರೆ ಸರಿ ಇರ್ತಿತ್ತು. ಆದರೆ ಇಲ್ಲಿ ಮಾಡಲಿಕ್ಕೆ ಹೊರಟದ್ದು ಆಚಾರ್ಯರು ಸ್ತುತಿಯನ್ನ 12 ಮಾತ್ರ ಸ್ತೋತ್ರ ಮಾಡುತ್ತಾರೆ. ಆ 12 ಮೊದಲಿಗೆ ಬಂದಿರುವಂತಹದ್ದು ಸ್ತೋತ್ರ ಯಾರದ್ದು ಅಂದ್ರೆ ವಾಸುದೇವನದ್ದು. ಅದಕ್ಕೆ ಈ ಅಧ್ಯಾಯವನ್ನ ನಾವು ಹೀಗೆ ವಿಭಾಗವನ್ನ ಮಾಡಿಕೊಂಡು ಅರ್ಥ ಮಾಡಿಕೊಳ್ಳುವುದು ಒಳ್ಳೆಯದೇನೋ ಅಂತ ನನಗೆ ಅನಿಸ್ತದೆ. ಏನು, 5ನೇ ಅಧ್ಯಾಯದಲ್ಲಿ 2 ಭಾಗಗಳು. ಮೊದಲನೇ ಶ್ಲೋಕ ಒಂದೇ ಒಂದು ಪ್ರತ್ಯೇಕ ಭಾಗ, ಮುಂದಿನ ಎಲ್ಲ ಶ್ಲೋಕಗಳು 5ನೇ ಅಧ್ಯಾಯವಾಗಿ ದ್ವಾದಶ ಮೂರ್ತಿಯ ಸ್ತೋತ್ರವಾಗಿ ಲೆಕ್ಕ ಮಾಡಿಕೊಂಡ್ರೆ ಇದು ಸರಿಯಾದ ಲೆಕ್ಕ. ಇಲ್ಲದೆ ಹೋದರೆ ಈ ಹಿಂದಿನ ಮುಂದಿನ ಶ್ಲೋಕಗಳಿಗೆ ಏನೂ ಸಂಬಂಧ ಸಿಗೋದಿಲ್ಲ. ಕೇಶವ ಮೊದಲು ಬರಬೇಕು. ಅಲ್ಲಿ ಹೇಳ್ತಾರೆ, ಕೇಶವ ಕೇಶವ ಶಾಸಕ ಬಂದೆ ಪಾಶಧರಾರ್ಚಿತ ಶೂರವರೇಶ ಅಂತ ಹೇಳವರಿದ್ದಾರೆ. ಆ ಕೇಶವನನ್ನ ಮೊದಲು ಹೇಳದೆ ವಾಸುದೇವನನ್ನ ಮೊದಲು ಹೇಳಿದ್ದಕ್ಕೆ ಔಚಿತ್ಯ ಏನು ಅಂತ ಸಮಸ್ಯೆ ಬರ್ತದೆ. ಅದಕ್ಕಾಗಿ ನಾನು ತಿಳಿದುಕೊಂಡದ್ದು ಹೀಗೆ, ಮೊದಲು ಈ ವಾಸುದೇವನನ್ನ ಪ್ರತ್ಯೇಕ ಮಾಡಿ ವಾಸುದೇವನ ಸ್ತೋತ್ರ ಅಂತ ಚಿಂತನೆ ಮಾಡಿ, ಅನಂತರದಲ್ಲಿ ಇದೇ ಅಧ್ಯಾಯದಲ್ಲಿ ಕೇಶವಾದಿ 12 ಭಗವದ್ ರೂಪಗಳ ಚಿಂತನೆಯನ್ನು ಮಾಡಿದ್ದಾರೆ ಅಂತ ಅಂದುಕೊಳ್ಳುವುದು ಸರಿಯಾದ ಕ್ರಮ. ಎಷ್ಟೋ ವ್ಯಾಖ್ಯಾನಗಳಲ್ಲಿ ಏನ್ ಸಮಸ್ಯೆ ಆಗಿದೆ ಅಂದ್ರೆ, ಎಲ್ಲ ವ್ಯಾಖ್ಯಾನ ಮಾಡೋರು ಏನ್ ಮಾಡಿಬಿಟ್ಟಿದ್ದಾರೆ, ಇದು ಇದೇ ಅಧ್ಯಾಯದ ಮೊದಲನೇ ಶ್ಲೋಕ ಅಂತ ಹಿಡಿದುಕೊಂಡೇ ಹೊರಟು ಬಿಟ್ಟಿದ್ದಾರೆ. ಅಲ್ಲ, ಇದು ಅಧ್ಯಾಯದ ಮೊದಲನೇ ಶ್ಲೋಕ ಅಲ್ಲ, ಇದು ಒಂದು ಪ್ರತ್ಯೇಕವಾಗಿ ವಾಸುದೇವನ ಸ್ತೋತ್ರ. ಆ ಪ್ರತ್ಯೇಕವಾಗಿ ಇದ್ದ ವಾಸುದೇವನ ಸ್ತೋತ್ರವನ್ನ ಎಲ್ಲಿಯೋ ಬಿಟ್ಟು ಹೋಗಬಾರದು ಅಂತನ್ನುವ ಉದ್ದೇಶದಿಂದ ಈ ಅಧ್ಯಾಯದಲ್ಲಿ ಸೇರಿಸಿಬಿಟ್ಟಿದ್ದಾರೆ. ಹೇಗೆ ವಾಯುಸ್ತುತಿಯ ಮೊದಲಿಗೆ ನಾವು ಹೇಳುವ 2 ಶ್ಲೋಕಗಳು ಎಲ್ಲಾದ್ರೂ ಬಿಟ್ಟು ಹೋಗ್ಯಾವ ಅಂತ ಹೇಳಿ ಅದನ್ನ ಸೇರಿಸಿಕೊಂಡು ಅಧ್ಯಯನ ಮಾಡುವ ಪದ್ಧತಿ ಬಂದೀತೋ, ವಾಂತಸ್ಮಾನ್ ಲಕ್ಷ್ಮೀಕಾಂತ ಸಮಂತತೋಪಿಗಳ ಎನ್ನುವುದು, ಅದೇ ರೀತಿಯಾಗಿ ಇದು ಸ್ತೋತ್ರವೂ ಕೂಡ ಪ್ರತ್ಯೇಕವಾಗಿ ವಾಸುದೇವರನ್ನ ಹೇಳುವ ಸ್ತೋತ್ರ. ಅದು ಎಲ್ಲಿಯೋ ಬಿಟ್ಟು ಹೋಗುವುದು ಬೇಡ ಅಂತನ್ನುವುದಕ್ಕಾಗಿ 5ನೇ ಅಧ್ಯಾಯದ ಪ್ರಾರಂಭದಲ್ಲಿ ಸೇರಿಸಿಕೊಂಡು ಮುಂದೆ 12 ಭಗವದ್ ರೂಪಗಳ ಸ್ತೋತ್ರವನ್ನ ಮಾಡಿದ್ದಾರೆ. ಇಷ್ಟು 5ನೇ ಅಧ್ಯಾಯದಕ್ಕೆ ನಾವು ತಿಳಿಯಬೇಕಾದದ್ದು. ಇನ್ನು ಮುಂದೆ ವಾಸುದೇವನ ಸ್ತೋತ್ರ. ಹೇಗಿದ್ದಾನೆ ವಾಸುದೇವ? ವಾಸುದೇವನನ್ನ ಸ್ತೋತ್ರ ಮಾಡುವಾಗ ನಾವು ಯಾವ ಅನುಸಂಧಾನದಿಂದ ವಾಸುದೇವನನ್ನ ಚಿಂತನೆ ಮಾಡಬೇಕು? ಇಲ್ಲಿ ಆಚಾರ್ಯರು ವಾಸುದೇವನ ಸ್ತೋತ್ರ ಮಾಡುವಾಗ ಒಂದು ತಂತ್ರವನ್ನ ಬಳಸಿದ್ದಾರೆ. ಆ ತಂತ್ರ ಏನು, ಟೆಕ್ನಿಕ್ ಏನು ಅಂತ ಕೇಳಿದ್ರೆ, ಒಮ್ಮಿಂದೊಮ್ಮೆಲೆ ಶ್ಲೋಕವನ್ನ ಓದಿದವರಿಗೆ ಅದು ಅರ್ಥ ಆಗೋದಿಲ್ಲ. ಸ್ವಲ್ಪ ನಿಧಾನಕ್ಕಾಗಿ ಆ ಸ್ತೋತ್ರವನ್ನ ಮೆಲುಕು ಹಾಕಿದರೆ ಏನ್ ತಂತ್ರವನ್ನ ಬಳಸಿದ್ರು ಅಂತ ಅರ್ಥ ಆಗ್ತದೆ. ಈಗ ಮಾತಾಡುವಾಗ 2 ರೀತಿಯಿಂದ ನಾವು ಮಾತಾಡ್ತಿರ್ತೇವೆ. ಏನು ಅಂದ್ರೆ, ಎದುರಿನಲ್ಲಿ ಕೂಡಿಸಿಕೊಂಡು ಮಾತಾಡುವುದು ಒಂದು ಪದ್ಧತಿಯಾದರೆ ಹಿಂದೆ ಮಾತಾಡುವುದು ಮತ್ತೊಂದು ಪದ್ಧತಿ. ಎದುರಿನಲ್ಲಿ ಕುಳಿತುಕೊಂಡು ಮಾತಾಡಿದರೆ ಮಾತಾಡುವ ಧಾಟಿ ಬದಲಾಗ್ತದೆ. ಹಿಂದೆ ಎಲ್ಲೋ ಇದ್ದವರು ಅಂತ ಮಾತಾಡಿದ್ರೆ ಧಾಟಿ ಬದಲಾಗ್ತದೆ. ನಮ್ಮ ಕಣ್ಣಿನ ಮುಂದೆ ಇಲ್ಲ ಅಂತ ಇಟ್ಕೊಳ್ರಿ,
ಆಗ ಮಾತಾಡುವ ಶಬ್ದಗಳು, ಅದರ ಒಂದು ವೇಗ, ಅದರ ಒಂದು ಬಿರುಸು ಬದಲಾಗಿರ್ತದೆ. ಎದುರಿಗೆ ಕೂತ್ಕೊಂಡಿದ್ದಾರೆ ಅಂತ ಇಟ್ಕೊಳ್ರಿ, ಅದೊಂದು ಸ್ವಲ್ಪ ಧ್ವನಿನೇ ಬದಲಾಗಿರ್ತದೆ. ಮತ್ತದ್ರ ಆಚಾರ ಇಲ್ಲ ಅಂತ ತಿಳ್ಕೊಂಡು ಜೋರ್ಲೆ ಆಚಾರ ಬಗ್ಗೆ ಮಾತಾಡ್ತಿರ್ತಾರ. ಆಚಾರ ಬಗ್ಗೆ ಮಾತಾಡಕ್ ಮತ್ತೆ ಆಚಾರ ಎದುರಿಗೆ ಮತ್ತೆ ಇನ್ಯಾರ ಬಗ್ಗೆ ಮಾತಾಡಬಹುದು? ಅದು ತಿರುಗಿ ನೋಡಿದ್ಕೊಂಡು ಆಚಾರ ಇರ್ತಾರ ಅಲ್ಲೇ ಹಿಂದೆ, ಪ್ರಾರಬ್ಧ ಕರ್ಮಕ್ಕೆ ಅವರು ಅಲ್ಲೇ ಇರ್ಬೇಕಾ ಆಚಾರರು. ಅವಾಗ ಏನಾಗ್ತದೆ ಅಂದ್ರೆ ಧ್ವನಿನೇ ಬದಲಾಗಿಬಿಡ್ತದೆ. ಇಲ್ಲೇ ಬಂದಾರೆ ಸ್ವಲ್ಪ ಬದಲಾಗಿಬಿಡ್ತದಲ್ಲ. ಹಾಗಾದ್ರೆ ಎದುರಿನಲ್ಲಿ ಮಾತಾಡುವ ಕ್ರಮಕ್ಕೂ ಎದುರಿನಲ್ಲಿ ಮಾತಾಡದೆ ಇರುವ ಕ್ರಮಕ್ಕೂ ವ್ಯತ್ಯಾಸ ಇದೆ. ಮಧ್ವಾಚಾರ್ಯರು ಭಗವಂತನನ್ನ ಈಗ ಸ್ತೋತ್ರ ಮಾಡುವಾಗ ಯಾವ ಟೆಕ್ನಿಕ್ ಅನ್ನು ಉಪಯೋಗಿಸಿಕೊಂಡು ಮಾತಾಡುತ್ತಿದ್ದಾರೆ ಅಂದ್ರೆ, ಎದುರಿನಲ್ಲಿ ಕೂಡಿಸಿಕೊಂಡು ಸ್ತೋತ್ರ ಮಾಡುವ ತಂತ್ರವನ್ನು ಬಳಸ್ತಾರೆ. ಎದುರಿನಲ್ಲಿ ಕುಳಿತು ಮಾಡುವ ಸ್ತೋತ್ರಕ್ಕೂ ಬೆನ್ನು ಹಿಂದೆ ಮಾಡುವ ಸ್ತೋತ್ರಕ್ಕೂ ವ್ಯತ್ಯಾಸ ಇದೆ. ಯಾಕೆ? ಯಾವುದೇ ಒಬ್ಬ ವ್ಯಕ್ತಿ ಎದುರಿನಲ್ಲಿ ಇದ್ದಾಗ ಅವನ ವಿಷಯದಲ್ಲಿ ಬರುವ ನಮಗೆ ಚಿಂತನೆಗಳು ಅಥವಾ ಭಾವನೆಗಳು ಕಣ್ಮರೆಯಾದಾಗ ಬರೋದಿಲ್ಲ, ಕಣ್ಣಿನಲ್ಲಿ ಹಿಂದೆ ಇದ್ದಾನೆ ಎಂದಾಗ ಬರೋದಿಲ್ಲ. ಆಚಾರ್ಯರಿಗೆ ಮಾತ್ರ ಈ ಪ್ರಸಂಗವೇ ಇಲ್ಲ. ನಿಜವಾಗಿ ನೋಡಿದ್ರು ಕೂಡ ಕಾಣದೇ ಇರುವ ಸ್ಥಿತಿ ಅಂತ ಒಂದು ಇಲ್ವೇ ಇಲ್ಲ. ಭಗವಂತನು ಕಂಡಿಲ್ಲ ಅಂತನ್ನುವ ಸ್ಥಿತಿ ಇಲ್ವೇ ಇಲ್ಲ. ಸದಾ ಅಪರೋಕ್ಷೀಕೃತವಾದ ಭಗವದ್ರೂಪ. ಆದರೂ ಇಲ್ಲಿ ಉಪಯೋಗಿಸಿಕೊಂಡದ್ದೇನು ಅಂದ್ರೆ, ದೇವರನ್ನ ಎದುರಿನಲ್ಲಿ ಕೂಡಿಸಿಕೊಂಡು ಸ್ತೋತ್ರ ಮಾಡಿದಂತೆ ಮಾಡ್ತಾ ಇದ್ದಾರೆ. ಅದು ಯಾರ ಸ್ತೋತ್ರವನ್ನ? ವಾಸುದೇವನ ಸ್ತೋತ್ರವನ್ನ. ತುಂಬಾ ಅಪರೂಪದ ಸ್ತೋತ್ರ ಇದೆ ವಾಸುದೇವನ ಸ್ತೋತ್ರ. ನೀವೆಲ್ಲ ಬೇರೆ ಕಡೆಗೆ ವಾಸುದೇವನ ಸ್ತೋತ್ರವನ್ನ ಕೇಳಿದ್ದಿದ್ರೆ ಅದಕ್ಕೂ ಭಿನ್ನವಾದ ಚಿಂತನೆಯನ್ನ, ಭಿನ್ನವಾದ ಆಲೋಚನೆಯನ್ನ ಮಾಡುವುದಕ್ಕೆ ಅವಕಾಶ ನೀಡುತ್ತಾರೆ ಆಚಾರ್ಯರು. ಮೊದಲು ಸರಳವಾಗಿ ಆ ಶಬ್ದಾರ್ಥವನ್ನು ತಿಳಿದುಕೊಳ್ಳೋ ಪ್ರಯತ್ನ ಮಾಡೋಣ. ಅನಂತರದಲ್ಲಿ ಅದರ ವಿಚಾರಗಳೇನು ಅಂತ ನೋಡೋಣಂತೆ. ಕೊನೆಯಲ್ಲಿ ಇವತ್ತು ಉಪನ್ಯಾಸ ಮುಗಿಸಿದ ಮೇಲೆ ಏನ್ ಹೇಳಿದ್ರು ಕಪಿಲಾಚಾರ್ಯರು ನಿಮಗೆ ಅರ್ಥ ಆದ್ರೆ ಸಾಕು, ಅಷ್ಟೇ ಕೆಲಸ. ಮಧ್ವಾಚಾರ್ಯ ಏನ್ ಹೇಳಿದ್ರು ಅಂತ ಅರ್ಥ ಆಗೋದು ಬೇಡವೇ ಬೇಡ. ಯಾಕಂದ್ರೆ ಮಧ್ವಾಚಾರ್ಯರು ಏನ್ ಹೇಳ್ತಾರೆ ನಮಗೆ ಅಂತ ಅರ್ಥ ಆಗ್ಬೇಕು. ಕೊನೆಯಲ್ಲಿ ಕಪಿಲಾಚಾರ್ಯ ಏನ್ ಹೇಳಿದ್ರು ಅಂತ ಇಷ್ಟ ಅರ್ಥ ಆದ್ರೆ ಸಾಕಷ್ಟು. ಯಾಕೆಂದ್ರೆ ನೀವು ಕೇಳಲಿಕ್ಕೆ ಬಂದದ್ದು ಕಪಿಲಾಚಾರ್ಯ ಪ್ರವಚನ, ಮಧ್ವಾಚಾರ್ಯ ಪ್ರವಚನ ಅಲ್ಲ. ಮಧ್ವಾಚಾರ್ಯ ಗ್ರಂಥ ಹೇಳೋದು ಕಪಿಲಾಚಾರ್ಯ. ಅಂದ್ಮೇಲೆ ಯಾವ್ದು ಕೇಳಲಿಕ್ಕೆ ಬಂದಿರಿ ನೀವು? ಕಪಿಲಾಚಾರ್ಯ. ಕೊನೆಯಲ್ಲಿ ಏನ್ ಅರ್ಥ ಆಗ್ಬೇಕು ಅಂದ್ರೆ, ಇಷ್ಟೆಲ್ಲ ಒಂದು ತಾಸು ಆಚಾರ್ಯ ಏನೇನೋ ಹೇಳಿದ್ರು, ಕೊನೆಗೆ ಏನ್ ಹೇಳಿದ್ರು ಅಂತ ಅರ್ಥ ಆಯ್ತು ಅಂದ್ರೆ ಸಾಕಷ್ಟು. ವಾಸುದೇವ ಪರಿಮೇಯ ಸುಧಾಮನ್ ಶುದ್ಧ ಸದೋದಿತ ಸುಂದರಿ ಕಾಂತ ಧರಾಧರ ಧಾರಿಣ ವೇದುರ ದತ್ತ ಸೌಧೃತಿ ಧೀಧೃತಿ ವೇದ್ರು ವಿಧಾತಗ ಅಧಿಕ ಬಂಧಂ ಹೃದಯ ಬೋಧ ಚಿದ್ದಿಪಿದಾನಂ ಬಂಧುರ ಮಧ್ಯ. ಇಷ್ಟು ವಾಸುದೇವನ ಸ್ತೋತ್ರ. ವಾಸುದೇವ ಅಪರಿಮೇಯ ಸುಧಾಮನ್. ಹೇ ವಾಸುದೇವ, ಸಂಸ್ಕೃತದಲ್ಲಿ ಎದುರಿಗೆ ಕೂಡಿಸಿಕೊಂಡು ಮಾತಾಡುವ ಪದ್ಧತಿಗೆ ಸಂಬೋಧನ ಅಂತ ಕರೀತಾರೆ. ಸಂಬೋಧನ ಅಂದ್ರೆ ಏನು? ಅಭಿಮುಖೀಕರಣ. ತನ್ನ ಮುಖಕ್ಕೆ ಮುಖ ಕೊಟ್ಟು ಮಾತಾಡುವುದಿದೆಯಲ್ಲ, ಇದಕ್ಕೆ ಸಂಬೋಧನ ಅಂತ ಕರೆಯುವುದು. ಮುಖಕ್ಕೆ ಮುಖ ಕೊಟ್ಟು ಮಾತಾಡುವುದು ಅಂತಿರ್ತಾರೆ ನೋಡಿ. ಅವನು ಮುಖ ತಪ್ಪಿಸಿ ಮಾತಾಡ್ತಾ ಇದ್ದಾನೆ. ಮುಖ ತಪ್ಪಿಸಿ ಮಾತಾಡ್ತಾ ಇದ್ದಾನೆ ಅಂದ್ರೆ ಅರ್ಥ ಏನು? ಏನೋ ತಪ್ಪು ಮಾಡ್ಯಾನ, ಅದಕ್ಕೆ ಮುಖ ಕೊಟ್ಟು ಮಾತಾಡವಲ್ಲ ಅಂತ. ಇದು ಸರಳದರಿ. ಮಾತಾಡ್ಬೇಕಾದ್ರೆ ಹೆಂಗ್ ಮಾತಾಡಿದ್ ನೋಡಿಲ್ಲ? ತಲೆ ತಲೆ ಹಾಕೊಂಡು ಮಾತಾಡಿದ್ದ. ಯಾಕೆ ತಲೆ ತಲೆ ಹಾಕಿದ್ದವ? ಮುಖ ಕೊಟ್ಟು ಮಾತಾಡ್ಬೇಕಾಗಿತ್ತು. ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ತಿಲ್ಲ ಅಂದ್ರೆ ಮಾತಾಡುವ ವ್ಯಕ್ತಿಯಲ್ಲಿ ಏನೋ ದೋಷ ಇದೆ ಅಂತ ಅರ್ಥ ತೆಗಿತಾರೆ. ಹಾಗಾದ್ರೆ ಮಧ್ವಾಚಾರ್ಯರು ವಾಸುದೇವನಿಗೆ ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ತಾ ಇದ್ದಾರೆ ಅಂದ್ರೆ ಮಧ್ವಾಚಾರ್ಯ ಹೇಗಿದ್ದಾರೆ ಅಂತ ಅರ್ಥ ಮಾಡಿಕೊಳ್ಬೇಕೀಗ. ಅಂದ್ರೆ ಮುಖಕ್ಕೆ ಮುಖ ಕೊಟ್ಟು ಮಾತಾಡುವಾಗ ಮಧ್ವಾಚಾರ್ಯರಲ್ಲಿ ದೇವರ ಕಣ್ಣು ತಪ್ಪಿಸಿ ದೇವರಿಗೆ ತಲೆ ತಗ್ಗಿಸಿ ನಿಲ್ಲುವಂತಹ ಯಾವ ದೋಷಗಳೂ ಇಲ್ಲವಾದದ್ದರಿಂದ ನೇರವಾಗಿ ಮುಖ ನೋಡಿ ಸ್ತೋತ್ರ ಮಾಡುವ ಅರ್ಹತೆ ಪಡ್ಕೊಂಡವರು. ನಾವು ದೇವರ ಸ್ತೋತ್ರ ಮಾಡಬೇಕಾದ್ರೆ ತಲೆ ತಳಗ, ಕಣ್ಮ್ಯಾಲೆ, ಕಾಲ್ ಮೇಲೆ ಎಲ್ಲ ಮಾಡ್ತಿರ್ತೀವಿ ಒಟ್ಟಿಗೆ. ಕೇಳ್ತಿರ್ತಾರೆ ನೋಡ್ರಿ, ತಪಸ್ಸು ಹೆಂಗ್ ಮಾಡಿದ್ರು ಅವರು? ತಲೆ ಕೆಳಗೆ ಮಾಡಿ ಕಾಲ್ ಮೇಲೆ ಮಾಡಿದ್ರು ಅಂತೆ. ಅಲ್ಲಿ ಮಾಡಬೇಕಾದದ್ದು ತಲೆ ಮೇಲೆ ಕಾಲ್ ಕೆಳಗೆ ಮಾಡಿ, ಇವರು ಉಲ್ಟಾ ಮಾಡಿದ್ರು ಅಂತ. ಯಾಕೆ ಅಂದ್ರೆ ನಾವೇನೋ ತಪ್ಪು ಮಾಡಿದ್ದೇವಾದ್ರಿಂದ ನಮ್ಮ ಸ್ಥಿತಿ ತಲೆ ಕೆಳಗಾದ ಸ್ಥಿತಿ ಇದೆ.
ಮಧ್ವಾಚಾರ್ಯರಿಗೆ ಆ ಪ್ರಸಂಗ ಇಲ್ಲ. ದೇವರಿಗೆ ಮುಖವನ್ನ ನೋಡುತ್ತಾ ಮಾತಾಡ್ತಾ ಇದ್ದಾರೆ. ಹೇ ವಾಸುದೇವ, ಎಲೆ ವಾಸುದೇವನೇ, ಅಪರಿಮೇಯ ಸುಧಾಮನ್. ಅಪರಿಮೇಯ ಅಂದ್ರೆ ಅಳೆಯಲಾಗದ, ಅಪರಿಮೇಯ ಅಂದ್ರೆ ಅಳಿಲಿಕ್ ಬರಂಗಿಲ್ಲ. ಸುಧಾಮನ್ ಒಳ್ಳೆ ಮನೆ ಇದ್ದವನೇ. ದೇವರ ಮನೆ ಹೇಗಿದೆ ಅಂದ್ರೆ ಅಳಿಲಿಕ್ಕೆ ಬರಲಾರದಷ್ಟು ಮನೆ ಇದೆ ದೇವರದ್ದು. ನಾವು ನಮ್ಮ ಮನೆಯನ್ನ ಅಳತಿ ಮಾಡಿರ್ತೀವಿ. ನಮ್ಮ ಮನೆ ಅಂತ ನೋಡುದ ಅಳತಿ ಹೆಂಗ 50-60, 50-60, 40-60 ಅಥವಾ 100/100. ನಮ್ಮ ಮನೆಗಳೆಲ್ಲ ಅಳತೆಗೆ ಸಿಗುವ ಮನೆಗಳು. ದೇವರ ಮನೆ ಅಳತೆ ಮಾಡಲಾಗದ ಮನೆ. ಆಶ್ಚರ್ಯ ಏನು? ದೇವರ ಮನೆ ಅಳತೆ ಮಾಡಲಾಗದು, ಆದರೂ ದೇವರು ಈ ಮನೆಯನ್ನ ಅಳೆಯುತ್ತಾನೆ. ಏನು ವಿಚಿತ್ರ ಅಲ್ಲ? ಅಳತೆ ಮಾಡಲಾಗದ ಮನೆಯನ್ನ ಅಳತೆ ಮಾಡಿದವನು ದೇವರು. ಇದೊಂದು ದೇವರಲ್ಲಿದ್ದ ವೈಶಿಷ್ಟ್ಯ. ಆಮೇಲೆ ಹೇಳೋಣಂತೆ. ವಾಸುದೇವ ಪರಿಮೇಯ ಸುಧಾಮನ್ ಶುದ್ಧ ಸದೋದಿತ ಸುಂದರಿಕಾಂತ. ಶುದ್ಧ, ದೇವರನ್ನ ಮಧ್ವಾಚಾರ್ಯರು ಕೊಂಡಾಡುವಾಗ ನೀನು ಶುದ್ಧನೋ? ಯಾಕೆ ಶುದ್ಧ? ದೇವರಿಗೆ ಶುದ್ಧ ಅಂತ ಹೇಳುವಷ್ಟು ದೊಡ್ಡ ಮಾತು ವಾಸ್ತವಿಕವಾಗಿ ನಮಗೆ ದೇವರಿಗೆ ಶುದ್ಧ ಅಂತ ಹೇಳಿ ಬರೋದೇ ಇಲ್ಲ. ದೇವರು ಶುದ್ಧನಾಗಿದ್ದಾನೆ, ಸದಾ ಉದಿತನಾಗಿದ್ದಾನೆ. ಸದಾ ಉದಿತ ಅಂದ್ರೆ ಏನು? ಉದಯ ಅಂದ್ರೆ ಏನು? ಸೂರ್ಯೋದಯ ಚಂದ್ರೋದಯ ಅಂತ ಕೇಳಿದಂತೆ ಅವು ಸೂರ್ಯೋದಯ ಚಂದ್ರೋದಯಗಳು ಕಾಲ ಕಾಲಕ್ಕೆ ಆಗುತ್ತವೆ. ಭಗವಂತನ ಉದಯ ಸದಾ ಆಗಿರುವಂತಹದ್ದು, ನಿರಂತರವಾಗಿ ಜಾಗೃತನಾದವನೇ ಅಂತ ಅರ್ಥ. ಸದೋದಿತ ಅಂದ್ರೆ ನಿರಂತರ ಎಚ್ಚರ ಇರುವ ಭಗವಂತನೇ. ಮತ್ತೇನು? ಸುಂದರಿಕಾಂತ, ಸುಂದರಿಯಾದ ಮಹಾಲಕ್ಷ್ಮೀ ದೇವಿಯ ಗಂಡನೇ. ನಿನ್ನೆ ಹೇಳಿದ್ದೆ, ಲಕ್ಷ್ಮೀದೇವಿ ಗಂಡ ಅಂದ್ರೆ ದೇವರಿಗೇನು ದೊಡ್ಡ ದೋಷ ಅಲ್ಲ. ಆದ್ರೆ ಮಧ್ವಾಚಾರ್ಯರು ಲಕ್ಷ್ಮೀದೇವಿನ ಕರಿಬೇಕಾರ ಸುಂದರಿ ಗಂಡ ಅಂದ್ರೆ ಲಕ್ಷ್ಮೀದೇವಿಗೆ ಸುಂದರಿ ಅಂತ, ದೇವರಿಗೆ ಗಂಡ ಸುಂದರಿ ಗಂಡ ಅದು ಕನ್ನಡ ಹೇಳಿಕೆ ನೆಟ್ಟ. ಸುಂದರಿಕಾಂತ ವಾಸುದೇವ ಪರಿಮೇಯ ಸುಧಾಮನ್ ಶುದ್ಧ ಸದೋದಿತ ಸುಂದರಿಕಾಂತ ಧರಾಧರ ಧಾರಿಣ ವೇಧುರ ಧರ್ತ. ಧರಾಧರ ಭೂಮಿಯನ್ನ ಹೊತ್ತವನೇ, ಧರಾಧರ ಧಾರಿಣ ಭೂಮಿಯನ್ನ ಹೊತ್ತ ಪರ್ವತಗಳನ್ನ ಹೊತ್ತವನೇ, ವೇಧುರ ನಾಶ ಮಾಡುವ ಸ್ವಭಾವವುಳ್ಳವನೇ, ಧರ್ತಃ ಧರಿಸಿದವನೇ. ಧರಾಧರ ಧಾರಿಣ ವೇಧುರ ಧರ್ತ ಸೌಧೃತಿ ಧೀಧೃತಿ ವೇಧೃ ವಿಧಾತ. ಸೌಧೃತಿ ಒಳ್ಳೆ ತೇಜಸ್ವಿಗಳು, ತೇಜಸ್ವಿಗಳಾದ ಮಕ್ಕಳನ್ನ ಪಡೆದ ಬ್ರಹ್ಮದೇವರನ್ನ ಪಡೆದವನೇ. ಸೌಧೃತಿ ಧೀಧೃತಿ ವೇಧೃ ವಿಧಾತ. ಇದೆಲ್ಲ ಸ್ತೋತ್ರ ಆಯಿತು. ಕೊನೆಗೆ ಬಂದದ್ದು ಅಸಲು ವಿಷಯ ಏನು? ಅಧಿಕ ಬಂಧಂ ರಂಧಯ ಬೋಧ ಚಿನ್ನಿಪಿದಾನಂ ಬಂಧುರ ಮಧ್ಯ. ಇವತ್ತು ಈ 2 ಸಾಲುಗಳ ಅರ್ಥ ಆದ್ರೆ ಸಾಕು ನಮಗೆ. ಕೊನೆ 2 ಸಾಲುಗಳೇ ಪ್ರಧಾನ ಈ ಶ್ಲೋಕದಲ್ಲಿ. ಮೇಲಿನ ಸಾಲುಗಳೆಲ್ಲ ಅಪ್ರಧಾನವಾದದ್ದು. ಕೊನೆಗೆ 2 ಸಾಲು ಬಂದಿದೆ ನೋಡ್ರಿ. ಏನಂತಾರೆ? ಅಧಿಕ ಬಂಧಂ ರಂಧಯ ಬೋಧ ಚಿನ್ನಿಪಿದಾನಂ ಬಂಧುರ ಮಧ್ಯ. ಏನ್ ಹಾಗಂದ್ರೆ ಅಧಿಕ ಬಿಟ್ಬಿಡ್ರಿ. ಬಂಧಂ ರಂಧಯ ಬೋಧಾತ್ ಬಂಧನವನ್ನ ಸುಡು. ರಂಧಯ ಅಂದ್ರೆ ಸುಡು ಅಂತ ಅರ್ಥ. ಓ ದೇವರೇ, ನನ್ನ ಬಂಧನವನ್ನ ನೀನು ಸುಡು. ನನ್ನ ಬಂಧನವನ್ನು ಏನ್ ಮಾಡ್ಬೇಕು? ನೀನು ಸುಟ್ಟು ಹಾಕಬೇಕು. ಹೇಗೆ ಸುಡಬೇಕು? ಬೆಂಕಿ ಕೊಡಬೇಕಲ್ಲ ನಿನಗೆ ಸುಡ್ಲಿಕ್ಕೆ ಬೇಕಾದ್ರೆ. ಹೌದು ಸ್ವಾಮಿ, ನನಗೆ ನನ್ನ ಬಂಧನವನ್ನ ಬಿಡುವುದಕ್ಕಾಗಿ ನೀನು ಬೆಂಕಿಯನ್ನ ಕೊಡಬೇಕು. ಯಾವ ಬೆಂಕಿಯನ್ನ ಕೊಡಬೇಕು? ಬೋಧಾತ್ ಜ್ಞಾನ ಎಂಬ ಬೆಂಕಿ. ಇದು ಜ್ಞಾನ ಅಂತನ್ನುವುದು ಬೆಂಕಿ ಅಂತ ಅರ್ಥ ಆಗಬೇಕಾದ್ರೆ, ಅದು ಸುಡ್ತದೆ ಅಂತ ಅರ್ಥ ಆಗಬೇಕಾಗಿದ್ರೆ, ಮಧ್ವಾಚಾರ್ಯರು ಹೀಗೆ ಹೇಳಿದ್ದು ಯಾಕೆ ಅಂತ ತಿಳಿಯಬೇಕಾದ್ರೆ ಸ್ವಲ್ಪ ಶ್ರೀಕೃಷ್ಣನ್ ಮನೆಗೆ ಹೋಗಿ ಬರಬೇಕಾಗತ್ತೆ. ಕೃಷ್ಣನ್ ಮನೆಗೆ ಹೋಗಿ ಬಂದ್ರೆ ಈ ಮಾತು ಅರ್ಥ ಆಗತ್ತೆ.
ಅದು ಬಿಡ್ರಿ. ಪಾಪ ಏನೋ ಬೆಂಕಿ ಪಂಕಿ ಇವೆಲ್ಲ ಅರ್ಥ ಆಗ್ತಾವ. ಬೆಂಕಿ ಅರ್ಥ ಆಗದಿದ್ರೆ ಬೆಂಕಿ ಅಂತೂ ಅರ್ಥ ಆಗ್ತಾವೆ. ಅದಕ್ಕೆ ಅಧಿಕ ಬಂಧಂ ರಂಧಯ ಬೋಧ ಚಿಂದಿ ಪಿಧಾನಂ ಬಂಧುರ ಮಧ್ಯ. ನನ್ನ ಮ್ಯಾಲೊಂದು ಹೊತ್ಕೊಂಡಿನಿ ಸ್ವಾಮಿ. ಪಿಧಾನ, ಪಿಧಾನ ಅಂದ್ರೆ ಹೊತ್ತುಕೊಳ್ಳುವುದು. ನಾನು ನನ್ನ ಮೇಲೊಂದು ಹೊತ್ಕೊಂಡಿದ್ದೀನಿ, ಆ ಹೊತ್ತುಕೊಂಡದ್ದನ್ನ ಕತ್ತರಿಸ್ಬಿಟ್ಟು. ಚಿಂದಿ ಪಿಧಾನಂ ಬಂಧುರ ಮಧ್ಯ. ಕತ್ತರಿಸುವಾಗ ಚಂದ ಕತ್ತರಿಸು. ಅರ್ಧ ಅಂದ್ರೆ ಚೆನ್ನಾಗಿ, ಚಂದಾಗಿ ನಾನೇನು ಮೈ ಮೇಲೆ ಹೊತ್ಕೊಂಡಿದ್ದೇನೆ ಆ ಹೊತ್ತುಕೊಂಡದ್ದನ್ನ ಚಂದ ಕತ್ತರಿಸಿ ಹಾಕು. ಒಂದು ಬಂಧನವನ್ನ ಸುಟ್ಟಾಕು, ಎರಡನೇದ್ದು ಹೊತ್ತುಕೊಂಡದ್ದನ್ನ ಕತ್ತರಿಸಿ ಹಾಕು. ಕತ್ತರಿಸು, ಸುಡು, ಎರಡು ಕೆಲಸ ಮಾಡಬೇಕು ನೀನು. ಯಾವುದನ್ನ ಕತ್ತರಿಸಬೇಕು, ಯಾವುದನ್ನ ಸುಡಬೇಕು, ಕತ್ತರಿಸಲಿಕ್ಕೆ ಬೇಕಾದ ಆಯುಧ ಯಾವುದು, ಸುಡಲು ಬೇಕಾದ ಸಾಮಗ್ರಿ ಯಾವುದು, ಎರಡನ್ನೂ ಹೇಳಿದ್ದಾರೆ. ಇವು ಎರಡನ್ನೂ ಪ್ರಾರ್ಥನೆ ಮಾಡಿಕೊಂಡದ್ದು ವಾಸುದೇವನಲ್ಲಿಯೇನೆ. ಏನು ಕಾರಣ? ಇದಿಷ್ಟು ಈಗ ಸಾಮಾನ್ಯವಾಗಿ ಅರ್ಥವನ್ನು ತಿಳ್ಕೊಂಡೆವು. ಏನಂತ? ಬಂಧಂ ರಂಧಯ ಬೋಧಾತ್, ಬಂಧನವನ್ನ ಸುಡು. ನಾವೇನ್ ಕೇಳ್ತಿರ್ತೀವಿ ದೇವರಿಗೆ? ಬಂಧನವ ಬಿಡಿಸೋ ಅಂತ ಕೇಳ್ತಿರ್ತೀವಿ. ದೇವರಿಗೆ ಇಷ್ಟು ದಿವಸ ಕೇಳ್ಕೊಂಡದ್ದೇನು? ಬಂಧನವ ಬಿಡಿಸೋ ಅಂತ. ಬೇಡ ಅಂತ ಅನ್ಬೇಕು. ಈಗ ಬಂಧನ ಬಿಡಿಸು ಅನ್ಬಾರ್ದು, ಬಂಧನವ ಸುಡೋ ಅಂತ ಕೇಳ್ಬೇಕು. ಅಚ್ಚಾ, ನೀವೇನ್ ಮಾಡ್ತೀರಿ? ಈಗ ಆ ಹಾಡು ಚೇಂಜ್ ಮಾಡ್ತೀರೋ, ನೀವೇ ಒಂದು ಹಾಡು ಬರೆದು ಕೊಡ್ತೀರೋ? ದಾಸರಿಗೆ ಬರೆದು ಬಿಟ್ಟಾರ. ಏನ್ ಬರ್ದಾಗ್ಯದ? ಬಂಧನವ ಬಿಡಿಸೋ ಅಂತ ಬರ್ದಾರ. ಮತ್ತೆ ಬಿಡಿಸೋ ಅಂತ ಬರ್ದ್ಮೇಲೆ ನೀವ್ ಯಾಕಪ್ಪ ಇದ್ರ ಹೊಸದಾಗಿ ಹೇಳಿದ್ರಿ ಅಂದ್ರೆ, ದಾಸರ ಅಭಿಪ್ರಾಯವೇ ಇದು, ಬಿಡಿಸು ಅಲ್ಲ, ಅದು ಸುಡುವಂತೆ ಅರ್ಥ. ಯಾಕೆ ಅಂತ ಆಮೇಲೆ ನೋಡಂತೆ. ಅಂತೂ ಏನಾಯ್ತು ಈಗ ಅಂದ್ರೆ, ವಾಸುದೇವ ಪರಿವೇಯ ಸುಧಾಬನ್ ಶುದ್ಧ ಸದೋದಿತ ಸುಂದರಿಕಾಂತ ಧರಾಧರ ಧಾರಿಣ ವೇದುರ ದತ್ತ ಸೌಧೃತಿ ಧೀಧೃತಿ ವೇದೃ ವಿಧಾತ ಅಧಿಕ ಬಂಧಂ ರಂಧಯ ಬೋಧ ಚಿಂದಿ ಪಿಧಾನಂ ಬಂಧುರ ಮಧ್ಯ. ಒಂದು ಸಾಮಾನ್ಯ ಅರ್ಥವನ್ನ ಕೇಳಿದಂತೆ ಆಯ್ತೀಗ. ಒಟ್ಟಿನಲ್ಲಿ ಏನ್ ಅಭಿಪ್ರಾಯ? ಹೇ ವಾಸುದೇವ, ನೀನು ಒಳ್ಳೆ ಮನೆ ಇಟ್ಕೊಂಡಿದ್ದೀಯಾ, ನೀನು ಒಳ್ಳೆ ಮನೆ ಮಾಡಿಕೊಂಡಿದ್ದೀಯಾ, ಒಳ್ಳೆ ಹೆಂಡತಿ ಇದ್ದಾಳೆ, ಚಂದ ಹೆಂಡತಿ, ದೊಡ್ಡ ಮನೆ. ಏನ್ರಿ ಚಂದ ಹೆಂಡತಿ, ದೊಡ್ಡ ಮನೆ. ಯಾರ ಹೆಂಡತಿ ಚಂದ ಇದ್ದಾಳೆ ಅಂತ ಹೇಳ್ತಿರ್ತಾರಲ್ಲ, ಅದನ್ನೆಲ್ಲ ಹೇಳಿಕ್ ಹೋಗ್ಬಾರ್ದು ಉಪನ್ಯಾಸದಾಗ. ಹೇಳಿದೆ ಅಂತಂದ್ರೆ ಏನ್ ತಿಳ್ಕೊತಾರಂದ್ರೆ, ಆಚಾರ್ಯಲ್ಲೂ ತಮ್ಮ ಅನುಭವಗಳನ್ನು ಹೇಳ್ಕೊಳಿಕತ್ತಾರೋ ಏನು, ಹಿಂಗಾಗ್ತಿರ್ತದೆ, ಭ್ರಮೆ ಆಗ್ತಿರ್ತದೆ. ಅಲ್ಲ, ಹಂಗಾದ್ರನ್ನ ಪ್ರವಚನ ರುಚಿ ಇರ್ತದ. ಭ್ರಮೆಯೊಳಗೆ ಪ್ರವಚನ ಕೇಳಿದಾಗ ಏನ್ ರುಚಿ ಇರ್ತದಲ್ಲ, ಎಚ್ಚರದಾಗ ಕೇಳಿದಾಗ ಅಷ್ಟು ರುಚಿ ಇರಂಗಿಲ್ಲ. ಯಾಕೆ ಹೇಳ್ರಿ? ಭ್ರಮ ಯಾವಾಗ್ಲೂ ಕಪ್ಪಿ ಚಿಪ್ಪು ನೋಡಿ ಬೆಳ್ಳಿ ಅಂತ ಜ್ಞಾನ ಮಾಡಿಕೊಡ್ತಿರ್ತದೆ, ಹಗ್ಗ ನೋಡಿ ಹಾವು ಜ್ಞಾನ ಮಾಡಿಕೊಡ್ತಿರ್ತದೆ. ಹಂಗಿದ್ದಾಗ ಅದಕ್ಕೆ ರುಚಿ ಇರ್ತದ್ರಿ. ಯಥಾರ್ಥ ಜ್ಞಾನ ಆಗಿ ನೇದಂ ರಜತ ಬಂದಾಗ ಬ್ಯಾಸರ ಆಗ್ತದೆ. ಅಯ್ಯ ಅಯ್ಯ ಬೆಳ್ಳಿ ಅಲ್ಲ ಸಿಪ್ಪ, ಬ್ಯಾಸರ ಬ್ಯಾಸರ ಆಗ್ಬಾರ್ದ್ರಿ. ಅದಕ್ಕೆ ಭ್ರಮೆ ಒಳಗೇನೆ ನೋಡುವಂತಹ ಅಭ್ಯಾಸ ಇಟ್ಕೊಂಡಿರ್ಬೇಕು ನಾವು. ಅಧಿಕ ಬಂಧಂ ರಂಧಯ ಬೋಧ ಚಿಂದಿ ಪಿಧಾನಂ ಬಂಧುರ ಮಧ್ಯ. ಹೇ ವಾಸುದೇವನೇ, ಒಳ್ಳೆ ಮನೆ ಕಟ್ಕೊಂಡಿದ್ದೀಯಪ್ಪ ನೀನು, ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು ಮೊಮ್ಮಕ್ಕಳು. ಸೌಧೃತಿ ಧೀಧೃತಿ ವೇದೃ ವಿಧಾತ. ಇದರ ಅರ್ಥ ಏನ್ ಗೊತ್ತಾ? ತೇಜಸ್ವಿಗಳಾದ ಮೊಮ್ಮಕ್ಕಳು. ಅಂತಹ ತೇಜಸ್ವಿಗಳಾದ ಮೊಮ್ಮಕ್ಕಳನ್ನ ಹಡದ ಮಗ ಅವನು ನಿನಗೆ ಇದ್ದಾನೆ. ತೇಜಸ್ವಿಗಳಾದ ಮೊಮ್ಮಕ್ಕಳು ಅಂದ್ರೆ ರುದ್ರದೇವರು, ಗರುಡದೇವರು, ಶೇಷದೇವರು, ಈ ಎಲ್ಲ ದೇವತೆಗಳು ಮೊಮ್ಮಕ್ಕಳು. ಅಂತಹ ತೇಜೋಮಯರಾದ, ಪ್ರಕಾಶಮಯರಾದ, ವರ್ಚಸ್ವಿಗಳಾದ ಮೊಮ್ಮಕ್ಕಳನ್ನ ಹಡದ ಮಗ ಯಾರು ಅಂದ್ರೆ ಚತುರ್ಮುಖ ಬ್ರಹ್ಮ. ಅವನು ನಿನಗೆ ಮಗ ಅಂದ್ರೆ ಎಷ್ಟು ಹೆಮ್ಮೆಯ ವಿಷಯ. ಮಗ ಇದ್ದಾನೆ, ಮೊಮ್ಮಕ್ಕಳಿದ್ದಾರೆ, ಹೆಂಡತಿ ಇದೆ, ಮನೆ ಇದೆ, ನಿಂಗೇನ್ ಕೊರತೆ ಆಗಿದೆಯೋ? ನೋಡ್ರಿ ಎಲ್ಲಿಗೆ ಬಂತಿವಾಗ? ವಾಸುದೇವನ ಸ್ತೋತ್ರ ಹೋಗಿ ಅದು ತುಂಬಿದ ಕುಟುಂಬಕ್ಕೆ ಬಂದು ನಿಂತ್ಕೊಳ್ತಿವಾಗ. ಎಲ್ಲಿಗೆ ಬಂದು ನಿಂತ್ಕೊಳ್ತು? ಮನೆ ಮುಂದೆ ಬೋರ್ಡ್ ಹಾಕಿರ್ತಾರೆ ನೋಡ್ರಿ, ನಂದ ಗೋಕುಲ ಅಂತ ಹಾಕಿರಂಗಿಲ್ಲ. ನಂದ ಗೋಕುಲ ಅಂದ್ರೆ ಏನು? ತುಂಬಿದ ಮನೆ ಅಂತ ಅರ್ಥ, ಬೇರೆ ಇಲ್ಲ. ಹಿಂದಕ್ಕೆಲ್ಲ ಇದೊಂದು ಈ ಕಥೆ ಕಾದಂಬರಿಗಳಲ್ಲೆಲ್ಲ ಹಿಂದಿನ ಕವಿಗಳು ಇದನ್ನು ಬರೀತಿದ್ರಿ. ಅವರ ಮನೆ ನಂದ ಗೋಕುಲವಾಗಿತ್ತು. ಸಿನಿಮಾನು ಬಂದಿತ್ತು ನಂದ ಗೋಕುಲ ಅಂತ ತಿಳ್ಕೊಂಡು ಹೇಳಿ. ಅದಕ್ಕೆ ನಂದ ಗೋಕುಲ ಅಂತಂದ್ರೆ ತುಂಬಿದ ಮನೆ ಅಂತ ಅರ್ಥ.
ಯಾಕೆ ನಂದ ಗೋಕುಲ ಅಂದ್ರೆ ತುಂಬಿದ ಮನೆ ಅಂತ ಯಾಕೆ ಅರ್ಥ ಬರಬೇಕು ಅಂದ್ರೆ, ಈ ನಂದ ಇದ್ನಲ್ಲ ಕೃಷ್ಣನ ಸಾಕು ತಂದೆ, ಅವನ ಮನೆಯಲ್ಲಿ ಹಸುಗಳು, ಪರಮಾತ್ಮ, ಹೆಂಡತಿ, ಬಲರಾಮ ಎಲ್ಲರೂ ಇದ್ರು, ಇಡೀ ಊರು ಅದು ತುಂಬಿ ತುಳುಕ್ತಿತ್ತಂತೆ. ಅದಕ್ಕಾಗಿ ದೇವರಿಗೆ ಅದಕ್ಕಾಗಿ ಆ ನಂದಗೋಕುಲ ಎಂಬ ಶಬ್ದ ಕೇಳಿ ಕರೆದಿದ್ರು ಅಂದ್ರೆ ತುಂಬಿದ ಮನೆ ಅಂತ ಕರೀತಿದ್ರು. ಗೋಪಿಕಾಸ್ತ್ರೀಯರಿಗೆ ಹೇಳುವಾಗ, ಕೃಷ್ಣನ ಕೊಂಡಾಡುವಾಗ ಒಂದು ಮಾತು ಹೇಳ್ತಾರೆ, ಜಯತಿ ತೇಧಿಕಂ ಜನ್ಮರಾವ್ರಜ ಶಯತ ಇಂದಿರಾ ಸಾಧು ತತ್ರಹಿ ದಯಿತ ದೃಶ್ಯತಾಂ ತ್ವಾದಿದೃಕ್ಷತಾಂ ತ್ವಯಿ ಧೃತಾ ಸವ ತ್ವಾಮಿ ಚಿನ್ವತೆ. ನೀ ಎಲ್ಲಿರ್ತೀಯಲ್ಲ ಅಲ್ಲಿ ಸಮೃದ್ಧಿ. ಜಯತಿ ತೇಧಿಕಂ ಜನ್ಮನ ವ್ರಜ, ನೀನಿದ್ದಲ್ಲಿ ಸಮೃದ್ಧಿ ಇರ್ತದೆ. ನೀನು ಬಂದೆ ಅಂದ್ರೆ ಮಹಾಲಕ್ಷ್ಮಿ ಬರ್ತಾಳೆ. ಅದಕ್ಕಾಗಿ ನಂದನ ಮನೆ ಸರ್ವ ಸಮೃದ್ಧಿಯಿಂದ ಕೂಡಿದ್ದು, ಸರ್ವ ಸಮೃದ್ಧಿಯಿಂದ ಕೂಡಿದ್ದಕ್ಕಾಗಿಯೇ ನಂದ ಗೋಕುಲ ಅಂತ ಕರೆದದ್ದು. ಈಗ ಭಗವಂತನ ಮನೆ ಹೇಗಿದೆ ಅಂದ್ರೆ ಎಲ್ಲ ಸಮೃದ್ಧಿಯಿಂದ ಕೂಡಿದ್ದಾಗಿದೆ. ಏನೇನಿದೆ ದೇವರಿಗೆ ಮನೆಯಲ್ಲಿ? ಮೊದಲು ಮನೆ ಚೆನ್ನಾಗಿದೆ. ಹೇಗಿದೆ ಮನೆ ಅಂದ್ರೆ, ಚೆನ್ನಾಗಿದೆ ಅಂತಂದ್ರೆ ಅದು ಅಳಿಲಿಕ್ಕೆ ಸಾಧ್ಯವಿಲ್ಲದಷ್ಟು ದೊಡ್ಡ ಮನೆ ಕಟ್ಟಿಸಿದ್ದಾನೆ ದೇವರು. ಏನ್ ಮನೆ ಕಟ್ಟಿಸಿದ್ದಾನೆ? ವಾಸುದೇವ ಪರಿಮೇಯ ಸುಧಾಮನ್, ಅಪರಿಮೇಯ ಸುಧಾಮನ್, ಅಳಿಯಲಾಗದ ಮನೆ ಇದ್ದವನೇ. ಅಳಿಲಿಕ್ಕಾಗೋದಿಲ್ಲ, ಎಷ್ಟು ಅಳತೆಯ ಮನೆ ಇದೆ ದೇವರದ್ದು ಅಂತ ಅಳಿಲಿಕ್ಕೆ ಸಾಧ್ಯವಿಲ್ಲ. ಆದರೆ ಇಂಥ ಮನೆಯನ್ನ ಅವನು ಅಳಿತಾನೆ. ಇನ್ನೊಬ್ಬರಿಗೆ ಅಳೆಯಲಾಗದ ಮನೆಯನ್ನ ಇವನು ಮಾತ್ರ ಅಳಿತಾನೆ ಅಂತನ್ನೋದೇ ದೇವರ ವೈಶಿಷ್ಟ್ಯ ಅಂತ ಕರೀತಾರೆ. ಹೇಗೆ? ಯಾವಾಗ ಅಳದ ಅಂದ್ರೆ, ವಾಮನನಾದಾಗ ಈ ಭಗವಂತ ಮನೆಯನ್ನ ಅಳೆದ. ಮಧ್ವಾಚಾರ್ಯರಂತಾರೆ, ವಾಸುದೇವ ನಿನ್ನ ಮನೆ ಇದೆಯಲ್ಲ ಅದು ಅಳೆಯಲಾಗುವುದಿಲ್ಲ, ಆದರೆ ನನಗೆ ಅಳೆಯಲಿಕ್ಕಾಗೋದಿಲ್ಲ ಅಂತನ್ನುವುದಕ್ಕೆ ನಾನು ಹೇಳಿದ್ದೇ ವಿನಃ ನಿನಗೆ ಅಳೆಯಲಾಗುವುದಿಲ್ಲ ಅಂತ ಅರ್ಥ ಅಲ್ಲ. ಯಾಕೆಂದ್ರೆ ನೀನು ಏನೂ ಮಾಡಬಲ್ಲಿ. ನಿನ್ನ ಮನೆ ಎಷ್ಟು ಚೆನ್ನಾಗಿದೆ, ದೊಡ್ಡ ಮನೆ ಇದೆ. ಆ ನಿನ್ನ ಮನೆಯನ್ನ ಬಲಿರಾಜ ತನ್ನ ಮನೆ ಅಂತ ತಿಳ್ಕೊಂಡಿದ್ದ. ನಿನ್ನ ಮನೆಯನ್ನ ತನ್ನ ಮನೆ ಅಂತ ತಿಳಿದುಕೊಂಡಾಗ ನೀನೇನ್ ಮಾಡಿದೆ ಅಂದ್ರೆ, ಅದು ನಿನ್ನ ಮನೆಯಲ್ಲ ನನ್ನ ಮನೆ ಅಂತ ತೋರಿಸಿದೆ. ಹೇಗೆ ತೋರಿಸಿದಿ ನನ್ನ ಮನೆ ಅಂತ ಹೇಳಿ? ಅಳೆದು ತೋರಿಸಿದಿ. ದೇವರಿಗೆ ಏನ್ ಹೇಳಬೇಕಾಗಿತ್ತು ಅಂದ್ರೆ, ಬಲಿಚಕ್ರವರ್ತಿ ನೀನು ಎಲ್ಲವನ್ನ ಗೆದ್ದೆ ಅಂತ ತಿಳಿದು ಅದು ನನ್ನ ಮನೆ ಅಂತ ಹೆಮ್ಮೆಯಿಂದ ತಿಳ್ಕೊಂಡಿದ್ದೀಯ. ನಿನ್ನ ಮನೆ ಅಲ್ಲ, ಅದು ನನ್ನ ಮನೆ. ಸ್ವಾಮಿ ನಿನ್ನ ಮನೆ ಅಂತ ನೀನು ಹೇಗೆ ತೋರಿಸೋದು ಅಂದ್ರೆ, ಅಳೆದು ಬಿಟ್ಟರೆ ನನ್ನ ಮನೆ ಅಂತ. ನೋಡಿ ಏನಾಗಿರ್ತದೆ ಅಂದ್ರೆ, ಮನೆ ಕಟ್ಸಿರ್ತಾನೆ ಅಥವಾ ಹೀಗಿಟ್ಕೊಳ್ಳಿ, ಸ್ವಲ್ಪ ಕಾಂಪೌಂಡ್ ವಾಲ್ ಸಮಸ್ಯೆ ಬಂದಿರ್ತದೆ, ಆಸ್ತಿ ಪಾಸ್ತಿ ಜಗಳ ಬಂದಿರ್ತದೆ. ಆವಾಗ ಏನ್ ವ್ಯವಸ್ಥೆ ಮಾಡ್ತಾರೆ ಅಂದ್ರೆ, ಯಾಕೆ ಜಗಳ ಆಡ್ತೀರಿ, ಅಳೆದು ಬಿಡ್ರಿ. ಇಷ್ಟು ಅಳೆದು ಬಿಟ್ರೆ ಯಾರದ್ದು ಯಾವುದು ಅಂತ ಗೊತ್ತಾಗ್ಬಿಡ್ತದೆ ಅಂತ ಮುಗಿತು. ಅಂದ್ರೆ ಅಳಿಯುವುದು ಆಸ್ತಿ ಯಾರದು ಅಂತ ತಿಳಿಸುವುದಕ್ಕೆ ಮಾನದಂಡ ಆಯ್ತೀಗ. ಅದಕ್ಕೆ ದೇವರು ಏನ್ ಮಾಡಿದ ಅಂದ್ರೆ, ನೀನ್ ಸುಮ್ನೆ ನನ್ ಮನೆ ಅಂತ ಬಡ್ಕೋಬೇಡ, ಅಳೆದು ಬಿಡೋರುವಂತೆ ಯಾರ ಮನೆ ಅಂತ ಗೊತ್ತಾಗತ್ತೆ, ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೋತೀಯ ಅಂತ ಹೇಳಿ ಭಗವಂತ ವಾಮನನಾಗಿ ಬಂದದ್ದು ಬಲಿಚಕ್ರವರ್ತಿಗೆ ನನ್ನ ಮನೆ ಅಂತ ಏನು ಭ್ರಮೆ ಇತ್ತಲ್ಲ, ಅದನ್ನ ಓಡಿಸಿ ಅಳೆದು ಸರಿಯಾಗಿ ನೋಡಪ್ಪ, ಒಂದು ಈ ಭೂಮಿ, ಎರಡು ಆಕಾಶ, ಮೂರನೇ ತಳಿಲಿಕ್ಕೆ ಜಾಗ ಇಲ್ಲ ಅಂದ್ರೆ ಅಳೆದು ಬಿಟ್ಟೆ. ಅಳದಾದ ಮೇಲೆ ಇನ್ನೇನ್ ಜಾಗ ಉಳಿಲಿಲ್ಲ. ಈಗೇನ್ ಮಾಡ್ಬೇಕು? ನೀನ್ ತಲೆಯ ಮೇಲೆ ಅಳಿತೀನಿ, ಅಳದ ಇರ್ಲಿ, ಮೂರನೇ ಪಾದವನ್ನ ಅಳದು ಏನು ತೋರಿಸಿದ ಅಂದ್ರೆ, ಇದ್ದ ಜಾಗ ಎಲ್ಲ ನಂದು ಅಂತ. ಅಳತೆ ಮಾಡಿದ್ದರಿಂದ ಜಗತ್ತು ದೇವರದ್ದು ಅಂತ ಗೊತ್ತಾಯಿತು. ಅಲ್ಲಿಯವರೆಗೆ ಬಲಿಚಕ್ರವರ್ತಿ ತನ್ನದು ಅಂದಿದ್ದ. ಯಾಕೆ? ಅಳಿಯದೆ ಅಳತೆ ಮಾಡದೆ ಇದ್ದಾಗ ಎಲ್ಲ ವಸ್ತುಗಳು ನನ್ನದು ಅಂತಾಗ್ತದೆ, ಅಳತೆ ಮಾಡಿದಾಗ ದೇವರದ್ದು ಅಂತ ಗೊತ್ತಾಗ್ತದೆ. ಯಾಕೆ? ಅಳತೆಯಲ್ಲಿ ನಮ್ಮ ಸ್ವರೂಪ ಎಷ್ಟು ಅಂತ ತಿಳಿದು ಬರ್ತದೆ. ಅಳತೆ ಮಾಡದೆ ಇದ್ದಾಗ ನಮ್ಮ ಸ್ವರೂಪ ಏನೇನೋ ಅಂತ ತಿಳ್ಕೊಂಡಿರ್ತೇವೆ. ಅದರಿಂದ ಹಾಗಲ್ಲ ಅಂತ ಭಗವಂತ ತೋರಿಸಿಕೊಟ್ಟ. ವಾಸುದೇವ ಅಪರಿಮೇಯ ಸುಧಾಮನ್, ಅಳೆಯಲಾಗದ ಮನೆ ಇದ್ದವನೇ
ನಿನ್ನ ಮನೆ ಅಳಿಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಈ ಮಾತನ್ನು ಮಧ್ವಾಚಾರ್ಯ ಹೇಳಬೇಕಾಯಿತು? ಕೆಲವರು ನನ್ನ ಹತ್ರ ಕೇಳಿದ್ರು, ಸುಮ್ಮನೆ ಚಾಟಿಗೆ, ಆಚಾರ್ಯ ನೀವು ಪುರಾಣಕ್ಕೆ ಬಂದಾಗೆಲ್ಲ ಒಂದು ಮಾತು ಹೇಳ್ತಿರ್ತೀರಿ. ಏನ್ ಮಾತು ಹೇಳ್ತಿರ್ತೀರಿ ಪುರಾಣಕ್ಕೆ ಬಂದಾಗೆಲ್ಲ ಅಂದ್ರೆ, ಸಾಧನ ಮಾಡ್ಕೊಳ್ರಿ ಮೋಕ್ಷಕ್ಕೆ ಹೋಗ್ರಿ, ಸಾಧನ ಮಾಡ್ಕೊಳ್ರಿ ಮೋಕ್ಷಕ್ಕೆ ಹೋಗ್ರಿ. ನೀವು ಎಷ್ಟು ದಿವಸದಿಂದ ಹಿಂಗೆ ಹೇಳ್ಕೋತ ಬಂದಿರೋ ಏನೋ ಗೊತ್ತಿಲ್ಲ, ಹಿಂಗೆ ಹೋಗ್ಕೋತ ಎಷ್ಟು ಮಂದಿ ಇದ್ದಾರೋ ಏನೋ ಗೊತ್ತಿಲ್ಲ. ಸಾಧನ ಮಾಡ್ಕೋತ ಮೋಕ್ಷಕ್ಕೆ ಹೋಗ್ರಿ, ಸಾಧನ ಮಾಡ್ಕೊಂಡು ಮೋಕ್ಷಕ್ಕೆ ಹೋಗ್ರಿ ಅಂತ ಹೇಳಿದಾಗ ಮಾಡ್ಕೊಂಡವ್ರು ಎಷ್ಟು ಮಂದಿ ಮೋಕ್ಷಕ್ಕೆ ಹೋಗ್ಯಾರೇನೋ ಗೊತ್ತಿಲ್ಲ. ಅಕಸ್ಮಾತ್ ಅವರೆಲ್ಲ ಅಲ್ಲಿ ಹೋಗಿ ಕೂತು ಫುಲ್ ಆಗಿ ಬಿಟ್ಟಿದ್ರೆ, ಅಕಸ್ಮಾತ್ ಅವೆಲ್ಲ ಸಾಧನ ಮಾಡ್ಕೊಂಡು ಅಲ್ಲಿ ಹೋಗಿ ಮೋಕ್ಷದಾಗ ಜಾಗ ಇದ್ದಿದ್ದಿಲ್ಲ ಅಂತ ಆದ್ರೆ, ನಾವು ಹೊರಗೆ ಕೂಡೋ ಪ್ರಸಂಗ ಬಂದ್ರೆ, ಊಟಕ್ಕೆ ಹೋದಾಗ ಮಠದಾಗ ಜಾಗ ಇಲ್ಲಾರ್ದಂಗಾಗಿ ಹೊರಗೆ ಅನ್ನದಾಗ ಕೂತು ಊಟ ಮಾಡಿ ರೂಢಿ ಆಗ್ಯದ ನಮಗೆ. ನಾವು ಅದನ್ನೇ ಮೋಕ್ಷಕ್ಕೂ ಅಪ್ಲೈ ಮಾಡ್ಕೊಳಿಕತ್ತೀವಿ. ಯಾಕಂದ್ರೆ ನಾವು ಮಠಕ್ಕೆ ಹೋಗೋದೇ ಊಟಕ್ಕೆ ಅಂತ ಹಿಂಗೆ ತಿಳ್ಕೊಂಡಿರ್ತೀವಿ ನಾವು. ಯಾಕಂದ್ರೆ ಮಠಕ್ಕೆ ಪಾಠಕ್ಕೆ ಅಂತ ಶಬ್ದ ಹೋಗ್ಬಿಟ್ಟದ್ರಿ, ಮಠಕ್ಕೆ ಊಟಕ್ಕೆ ಅಂತ ತಿಳ್ಕೊಂಡದ. ಹಿಂಗ ಮಠಕ್ಕೆ ಊಟಕ್ಕೆ ಹೋದಾಗ ಹೊರಗೆ ಕೂತ್ಕೊಂಡು ಊಟ ಮಾಡಿ ಅಭ್ಯಾಸ ಇದ್ದು ನಾವು ಮೋಕ್ಷಗೂ ಎಲ್ಲರ ಹೊರಗೆ ಕೂಡೋ ಪ್ರಸಂಗ ಬಂದ್ರೆ ಏನ್ ಮಾಡಬೇಕು? ಅದಕ್ಕೆ ನಾವು ಅಂದ ಮಾತು ಹೇಳಿದ್ವಿ, ನೀವೇ ತಲೆಗೆಸ್ಕೊಳಿಕ್ ಹೋಗ್ಬೇಡ್ರಿ, ಅವನ ಮನೆ ಸ್ವಲ್ಪ ದೊಡ್ಡದ ಅಂತ ಹೇಳಿ. ಎಷ್ಟು ದೊಡ್ಡದ? ನೀವು ಎಷ್ಟೇ ಜನ ಹೋದರೂ ಕಡಿಮೆ ಬೀಳದಷ್ಟು ಜಾಗ ಇದೆ ಇನ್ನು. ಅದಕ್ಕೆ ಮಧ್ವಾಚಾರ್ಯ ಹೇಳಿದ್ದು, ವಾಸುದೇವ ಪರಿಮೇಯ ಸುಧಾಮನ್, ದೇವರ ಮನೆ ಅಳಿಯಲಾಗದಷ್ಟು ದೊಡ್ಡದಿದೆ. ನಮ್ಗೆ ಯಾರಿಗೂ ಹಿಂಗೆ ಅನಿಸ್ಬಾರದು. ಸಾಧನ ಮಾಡಿ 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 ಹೋಗಿ ಕೆಲವರೆಲ್ಲ ಈಗಾಗಲೇ ಕೂತು ಬಿಟ್ಟಾರ, ನಮಗೆ ಮಾಡ್ಕೊಂಡು ಹೋದ್ಮೇಲೆ ಜಾಗ ಅದನೋ ಇಲ್ಲೋ ಅಂತ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲೇ ಇಲ್ಲ. ನಾವು ಸಾಧನೆ ಮಾಡ್ಕೊಂಡು ಹೋದ್ರು ನಮಗೊಂದು ಪ್ರತ್ಯೇಕ ದೇವರ ವ್ಯವಸ್ಥೆ ಮಾಡಿಕೊಡ್ತಾರಂತೆ. ಪ್ರತ್ಯೇಕ ದೇವರ ವ್ಯವಸ್ಥೆ ಮಾಡಿಕೊಡ್ತಾನೆ. ಏನೂ ಚಿಂತೆ ಮಾಡಬೇಡ್ರಿ. ಯಾವ ಊರಿಂದ ಬಂದೀರಿ? ಧಾರವಾಡದಿಂದ ಬಂದೀರಾ? ಇಲ್ಲ, ನಿಮಗೆ ಧಾರವಾಡದಿಂದ ಬಂದವ್ರಿಗೊಂದು ಪ್ರತ್ಯೇಕ ಜಾಗನ ಅದ. ಯಾಕಂತ ಕೇಳಿದ್ರಂತ. ಧಾರವಾಡದಿಂದ ಒಬ್ಬರು ಆಚಾರ ಹೋಗಿದ್ರಂತ ವೈಕುಂಠಕ್ಕ. ಅವ್ರು ಕೇಳಿದ್ರಂತ, ಸ್ವಾಮಿ ನಮ್ಗೆ ಯಾಕೆ ಪ್ರತ್ಯೇಕ ಜಾಗ ಅಂತ ಕೇಳಿರಂತ. ನೀವು ಧಾರವಾಡದವ್ರು ಯಾವ ಊರಿನ ಜೊತೆಗೂ ಸೇರಂಗಿಲ್ಲ ಅಂತ ನಮ್ಗೆ ಗೊತ್ತದ, ಎಲ್ಲೂ ನೀವು ಅಡ್ಜಸ್ಟ್ ಆಗಂಗಿಲ್ಲ ಅಂತ ಗೊತ್ತದ, ನಿಮ್ದೊಂದು ಏತಾವಾನಸ್ಯ ಮಹಿಮಾ ಅಂತ ಗೊತ್ತದ ನಮಗೆ, ಅದಕ್ಕೆ ನೀವು ಪ್ರತ್ಯೇಕ ಇರ್ರಿ ಅಂತ ಪ್ರತ್ಯೇಕ ಮಾಡಿಬಿಟ್ಟಂತ. ಹಿಂಗ ಎಲ್ಲಾ ಊರಿನವ್ರಿಗೂ ಹೇಳಿದ್ದಂತ, ಅಷ್ಟೇ ಅರ್ಥ, ಬೇರೆ ಇಲ್ಲೇ ಇಲ್ಲ. ಆದ್ರಿಂದ ನಾವು ವೈಕುಂಠಕ್ಕೆ ಹೋದರೆ, ದೇವರ ಮನೆಯಲ್ಲಿ ಹೋದರೆ ನಮಗೆ ಜಾಗವಿಲ್ವೇನೋ ಅನ್ನುವ ಭ್ರಮೆ ಬರುವುದು ಬೇಡ. ಭಗವಂತನ ಮನೆ ತುಂಬಾ ವಿಸ್ತಾರವಾದದ್ದು. ವಾಸುದೇವ ಪರಿಮೇಯ ಸುಧಾಮನ್ ಶುದ್ಧ ಸದೋದಿತ ಸುಂದರಿಕಾಂತ ಧರಾಧರ ಧಾರಣ ವೇಧುರ ಭಕ್ತ ಸೌಧೃತಿ ಧೀಧೃತಿ ವೇದ ವಿಧಾತ ಅಧಿಕ ಬಂಧಂ ರಂಧಯ ಬೋಧ ಚಿನ್ನಿ ವಿಧಾನಂ ಬಂಧುರ ಮಧ್ಯ. ವಾಸುದೇವ ಅಂತ ಭಗವಂತನಿಗೆ ಹೆಸರು. ಅವನ ಮನೆಯನ್ನ ಕೇಳಿದೆವು. ನಿಜವಾಗಿ ವಿಚಾರ ಮಾಡಿದರೆ ನಾವು ಎಲ್ಲರೂ ಇದ್ದದ್ದು ವಾಸುದೇವನ ಮನೆಯಲ್ಲಿ. ಯಾಕೆ? ದೇವರ ಮನೆ ಅಳತೆಗೆ ಸಿಗಲಾರದ್ದು ಅಂತ ಹೇಳಿದಾಗ ಈ ಭೂಮಿಯನ್ನ ಭಗವಂತ ಅಳದ ಅಂತ ಹೇಳುವಾಗ ಈ ಭೂಮಿಯೂ ಭಗವಂತನ ಮನೆ. ಈಶಾವಾಸ್ಯಂ ಇದಂ ಸರ್ವಂ. ಹಾಗಾಗಿ ಈ ಮನೆ ಇದು ಭಗವಂತನದ್ದಾದ್ರಿಂದ ನಾವು ಎಲ್ಲಿದ್ದೇವೆ ಅಂತಂದ್ರೆ ಭಗವಂತನ ಮನೆಯಲ್ಲಿಯೇ ಇದ್ದೇವೆ. ನಾವೆಲ್ಲೋ ಬೇರೆ ಕಡೆಗೆ ಇದ್ದೇವೆ ಅಂತ ಅಳಿಬಾರದು, ತಿಳಿಯಬಾರದು. ನಮಗೆಲ್ಲ ಏನ್ ಹೇಳಿದ್ದಾರೆ ಅಂದ್ರೆ, ನೋಡ್ರಿ ಅಲ್ಲಿದೆ ನಮ್ಮನೆ, ಇಲ್ಲಿದೆ. ಯಾಕಪ್ಪ ಸುಮ್ಮನೆ? ಯಾಕ್ರಿ ಸುಮ್ಮನೆ? ನಿಜವಾಗಿಯೂ ಇದ್ದೇವೆ, ಸುಮ್ಮನೆ ಯಾಕಿರೋದು? ಖರೆನೇ ಇದ್ದೀವಿ ನಾವು, ನಮ್ಮ ಭಾಷೆದಾಗ ಹೇಳೋದಾದ್ರೆ. ಅದರಿಂದ ಇದು ಕೂಡ ದೇವರ ಮನೆಯೇ ಆದದ್ದರಿಂದ ನಾವಿದ್ದದ್ದು ದೇವರ ಮನೆಯಲ್ಲೇ, ಎಲ್ಲೋ ಬೇರೆ ಕಡೆಗೆ ಇದ್ದೀವಿ ಅಂತ ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ವಾಸುದೇವ ಅಪರಿಮೇಯ ಸುಧಾಮನ್, ಭಗವಂತನೇ ನಾವೆಲ್ಲರೂ ನಿನ್ನ ಮನೆಯಲ್ಲಿ ಇದ್ದೇವೆ. ಆಮೇಲೆ ನೋಡೋಣ ಯಾಕಿದ್ದೇವೆ ಅಂತ ಅನ್ನೋದನ್ನು. ದೇವರಿಗೆ ವಾಸುದೇವ ಅಂತ ಹೆಸರು. ಯಾಕೆ ವಾಸುದೇವ ಅಂತ ಹೆಸರು ದೇವರಿಗೆ? ಇಲ್ಲಿ ಟೀಕಾರಾಯರು ಒಂದು ಪ್ರಶ್ನೆಯನ್ನ ಮಾಡಿಕೊಳ್ಳುತ್ತಾರೆ. ಅವರ ಪ್ರಶ್ನೆ ಇಷ್ಟು ವಿಚಿತ್ರವಾಗಿದೆ ಅಂದ್ರೆ ಕೇಳಿದ ಕ್ಷಣಕ್ಕೆ ಏನೋ ಅರ್ಥ ಆದಂಗೆ ಅನಿಸ್ಬಿಡ್ತದೆ. ಆಮೇಲೆ ಇನ್ನೊಂದ್ಸಲ ಆ ಪ್ರಶ್ನೆ ಕೇಳಿದ್ರೆ ಯಾಕೆ ಈ ಪ್ರಶ್ನೆ ಕೇಳಿದ್ರು ಅಂತ ಆ ಪ್ರಶ್ನೆ ಮೇಲೆ ಪ್ರಶ್ನೆ ಬರ್ಲಿಕ್ಕೆ ಶುರುವಾಗತ್ತೆ. ಏನು ಅಂದ್ರೆ, ಈ ಊರ್ನಾಗ ಯಾರೊಬ್ಬರು ವಾಸುದೇವಾಚಾರ ಅಂತಿದ್ದಾರೆ ಅಂತ ಇಟ್ಕೊಂಡ್ರಿ. ಈ ಊರ್ನಾಗ ಯಾರೊಬ್ಬರು ವಾಸುದೇವ ಅಂತಿದ್ದಾರೆ. ಅವನು ಒಬ್ಬ ವಾಸುದೇವ, ದೇವರು ಒಬ್ಬ ವಾಸುದೇವ, ಇವನೂ ವಾಸುದೇವ, ಇವನೂ ವಾಸುದೇವ, ದೇವರೂ ವಾಸುದೇವ, ಈ ಊರಿನಲ್ಲಿ ಇದ್ದವನು ವಾಸುದೇವ. ಹಾಗಾದ್ರೆ
ಇವರಿಬ್ಬರಿಗೆ ವಾಸುದೇವ ಅಂತ ಹೆಸರಿದ್ದಾಗ ದೇವರಿಗೆ ಇದ್ದ ವಾಸುದೇವ ಹೆಸರಿಗೂ ಈ ಲೋಕದಲ್ಲಿ ಇದ್ದ ವಾಸುದೇವನ ಹೆಸರಿಗೂ ಏನಾದರೂ ವ್ಯತ್ಯಾಸ ಇದೆಯಾ, ಅಥವಾ ಇವನು ವಾಸುದೇವ ಅವನು ವಾಸುದೇವನ ಅಂತ ಪ್ರಶ್ನೆಯನ್ನ ಮಾಡಿಕೊಂಡ ಟೀಕಾರಾಯರು ಒಂದು ಉತ್ತರವನ್ನ ಹೇಳ್ತಾರೆ. ನೋಡ್ರಿ, ಈ ಊರಾಗ ಏನು ವಾಸುದೇವ ಇದ್ದಾನೆ ನೋಡ್ರಿ, ಅವರ ಅಪ್ಪ ಅಮ್ಮ ಇಟ್ಟ ಹೆಸರು ಅಂದ್ರೆ ಅದು ಸಾಂಕೇತಿಕ. ಸಾಂಕೇತಿಕ ಅಂದ್ರೆ ಏನು? ಈ ವ್ಯಕ್ತಿಯನ್ನ ಕರಿಬೇಕಾಗಿದೆ, ಕರಿಲಿಕ್ಕೆ ಇದ್ದಾಗ ಏನ್ ಹೆಸರಿನಿಂದ ಕರಿಬೇಕು ನಾವು? ನಮಗ ಏನೋ ಒಂದು ಹೆಸರಿನಿಂದ ಈ ವಸ್ತುವನ್ನ ಕರಿಬೇಕಾಗಿರ್ತದೆ. ಇದಕ್ಕೆ ನಾರಾಯಣ, ಇದಕ್ಕೆ ವಾಸುದೇವ, ಇದಕ್ಕೆ ಮುಕುಂದ. ಈ ಮಣ್ಣಿನ ದೇಹಕ್ಕೆ ಒಂದು ಹೆಸರು ಇಟ್ಟದ್ದು. ಯಾರಿಟ್ಟದ್ದು? ತಂದೆ ತಾಯಿಗಳು ಇಟ್ಟ ಹೆಸರು. ಇಟ್ಟ ಹೆಸರು ಅಂತಂದ ಮೇಲೆ ಅದು ಅವನಲ್ಲಿ ಇದ್ದ ಗುಣಗಳನ್ನ ಹೇಳಬೇಕಾಗಿಲ್ಲ, ಅದು ಅವನಲ್ಲಿ ಸಾರ್ಥಕವಾಗಬೇಕಾಗಿಲ್ಲ. ತಂದೆ ತಾಯಿಗಳು ವ್ಯವಹಾರಕ್ಕಾಗಿ ಇಟ್ಟದ್ದೇ ವಿನಃ ನಿಜವಾಗಿ ಆ ವಾಸುದೇವ ಶಬ್ದದ ಅರ್ಥ ಅವನಲ್ಲಿ ಇದೆ ಅಂತೇನೂ ಧೈರ್ಯ ಇಲ್ಲ. ಸಾಂಕೇತಿಕ ಅಂತ ಕರೀತಾರೆ. ಕೆಲವು ಹೀಗಾಗಿರ್ತದೆ ನೋಡ್ರಿ. ಏನು ಅಂತ ಕೇಳಿದ್ರೆ, ಹೆಸರಿಡೋದು ಲೇಟ್ ಆಗಿಬಿಟ್ಟಿರ್ತದೆ. ಹೆಸರಿಡೋದು ಲೇಟ್ ಆಗಿಬಿಟ್ಟಿರ್ತದೆ. ಲೇಟ್ ಆದದ್ದಕ್ಕೆ ಮನೆಯಾಗ ಏನೇನೋ ಕರೀತಿರ್ತಾರೆ, ಕೊನೆಯವರೆಗೂ ಅದೇ ಉಳ್ಕೊಂಡ್ಬಿಟ್ಟಿರ್ತದೆ. ನಿಜವಾದ ಹೆಸರು ಇಲ್ಲೇ ಇಲ್ಲ. ಸಾಂಕೇತಿಕವಾದ ಹೆಸರು ಹೋಗಿ ಅದು ಅಡ್ಡೆ ಏನ್ ಬಂದಿರ್ತದೆ ಅದೇ ಉಳ್ಕೊಂಡ್ಬಿಟ್ಟಿರ್ತದೆ. ಭಗವಂತನಿಗೆ ಮಾತ್ರ ಈ ಪ್ರಸಂಗ ಇಲ್ಲ. ಅವನಿಗೆ ತಂದೆ ತಾಯಿಗಳು ಇಟ್ಟ ಹೆಸರು ಅಂತ ತಿಳಿಬೇಡ್ರಿ. ಯಾಕೆಂದ್ರೆ ತಂದೆ ತಾಯಿಗಳೇ ಇಲ್ಲ ಪಾಪ. ದೇವರಿಗೆ ಇದೊಂದು ಸಮಸ್ಯೆ ಇದೆ. ಏನ್ ದೇವರಿಗೆ ಸಮಸ್ಯೆ ಇದೆ ಅಂದ್ರೆ ಅಪ್ಪ ಅಮ್ಮ ಇಲ್ರಿ, ದೊಡ್ಡ ಸಮಸ್ಯೆ. ಉಳಿದವರೆಲ್ಲ ಅಪ್ಪ ಅಮ್ಮ ಇದ್ದಾರೆ, ಅವರು ಹೋದ್ಮೇಲೆ ಸಂತೋಷದಿಂದ ಶ್ರದ್ಧಾ ಪಕ್ಷ ಮಾಡ್ತಿರ್ತಾರೆ. ಅದ್ರ ಸಂತೋಷದಿಂದ ಹಂಗಲ್ಲ, ಹೋದ್ಮೇಲೆ ಸಂತೋಷದಿಂದ ಅರ್ಥ ಅಲ್ಲ. ಇದ್ದಾಗ ಸಂತೋಷ ಪಡ್ತಾರೆ, ಹೋದ್ಮೇಲೆ ಅವ್ರ ಹೆಸರು ಶ್ರಾದ್ದ ಮಾಡ್ತಾರೆ, ವಿಷಯ ಬೇರೆ. ದೇವರಿಗೆ ಇದೊಂದು ಭಾಗ್ಯ ಇಲ್ಲ, ಶ್ರಾದ್ದ ಪಕ್ಷ ಮಾಡುವಂತಹ ಭಾಗ್ಯ ಇಲ್ಲ. ಯಾರಿಗೆ ಮಾಡ್ಬೇಕವ? ಅಪ್ಪಿಲ್ಲ ಅಮ್ಮಿಲ್ಲ. ಇದೊಂದು ದೊಡ್ಡ ಸಮಸ್ಯೆ ರೀ. ಆದ್ರಿಂದ ದೇವರಿಗೆ ತಂದೆ ತಾಯಿ ಇಟ್ಟ ಹೆಸರು ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ಹೋಗ್ಬೇಡ್ರಿ. ವಾಸುದೇವ ಎಂಬ ಹೆಸರು ಭಗವಂತನಲ್ಲಿ ಸಾರ್ಥಕವಾದ ಹೆಸರು. ವಿಷ್ಣು ಸಹಸ್ರನಾಮದ ಪ್ರಾರಂಭದಲ್ಲಿ ಹೇಳುವಾಗ ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮಭಿಹಿ, ದೇವರಲ್ಲಿ ಹೇಳುವ ಪ್ರತಿಯೊಂದು ಹೆಸರು ಕೂಡ ಅವನ ಗುಣಗಳನ್ನ ಹೇಳುವ ಹೆಸರು ಅಂತ ಹೇಳಿದ್ದಾರೆ. ಅದು ಕೇವಲ ಸಾಂಕೇತಿಕವಾದ ಹೆಸರಲ್ಲ, ಗುಣಗಳನ್ನ ಹೇಳುವ ಹೆಸರುಗಳು ಅಂತ ಅರ್ಥ ಮಾಡಿಕೊಳ್ಳ್ರಿ. ಕೆಲವು ಸಾರ್ಥಕವಲ್ಲದ ಹೆಸರುಗಳಿರ್ತದೆ, ಸುಮ್ಮನೆ ಏನೋ ಹೆಸರಿಟ್ಬಿಟ್ಟಿರ್ತಾರೆ. ಆ ಹೆಸರಿಗೂ ಅವನಿಗೂ ಏನೂ ಸಂಬಂಧ ಇರೋದಿಲ್ಲ. ನಾನು ಒಂದೂರಿಗೆ ಹೋಗಿದ್ದೆ. ಆ ಊರಿನಲ್ಲಿ ಒಬ್ರು ಭೀಮ್ರಾವ್ ಅಂತಿದ್ರು. ಸರಿ, ಭೀಮ್ರಾವ್ ಅಂತ ಹೆಸರಿಟ್ಕೊಂಡಿದ್ರಲ್ಲ ಅಂತ ಹೇಳಿ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಹೋದ್ರೆ ಪಾಪ ಇಷ್ಟು ಖಡ್ಡಿ 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 ಇದ್ದ ಮನುಷ್ಯ. ಹೇಳ್ತೀನಿ, ಅವ ಗಾಳಿ ಬಂದ್ರೆ ಜೋರಾಗಿ ಬೀಸ್ಕೊಂಡೇ ಬಿಡ್ತಿದ್ದ, ಹಾರ್ಕೊಂಡೇ ಹೋಗ್ತಿದ್ದ. ಹೆಸರು ಮಾತ್ರ ಭೀಮ್ರಾವ್. ಯಾರೂ ಹೆದರ್ಕೊಳ್ತಿರ್ಲಿಲ್ಲ ಅವ್ನು ನೋಡಿದ್ರೆ. ಏಕೆ ಭೀಮ ಹಿಡ್ಕೊಂಡು ಸ್ವಲ್ಪ ಇದ್ರೆ ಅಂದ್ರೆ ಅವನಿಗೂ ಅದಕ್ಕೂ ಏನೂ ಸಂಬಂಧ ಇಲ್ಲದೆ ಇರುವಂತಹದ್ದು. ಕೆಲವು ಬರೆದಿರ್ತಾರೆ ನೋಡ್ರಿ, ಏನಂತ ಬರೆದ ಪೇಪರ್ ಬರೀತಾರೆ, ಜಾಗೃತ ವೇದಿಕೆ ಅಂತ ಬರೆದಿರಂಗಿಲ್ಲ. ಹಿಂಗ ಜಾಗೃತಿ ವೇದಿಕೆ ಅಂತ ಬರೆದಿರಂಗಿಲ್ಲ. ಒಂದ್ ಕಡೆ ಓದಿದ್ದೀರಿ, ಏನು ಅಂದ್ರೆ ಯುವ ಜಾಗೃತಿ ವೇದಿಕೆಯಲ್ಲಿ ಮಲಗಿದ ಸಚಿವರು ಅಂತ ಬರೆದಿದ್ರು. ಬಾಬಾ ಏನ್ ಅದ್ಭುತ ಅಂತ ಹೇಳಿ ಪೇಪರ್ ಒಳಗೆ ಬಂದ ವಿಷಯ ಏನು ಅಂದ್ರೆ ಯುವ ಜಾಗೃತಿ ವೇದಿಕೆಯಲ್ಲಿ ಮಲಗಿದ ಸಚಿವರು ಅಂದ್ರೆ ಆ ಸಭೆಗೂ ಅವರಿಗೂ ಸಂಬಂಧ ಇಲ್ಲ ಅಂತ ಅರ್ಥ. ಹಾಗಾದ್ರೆ ಸಂಬಂಧ ಇಲ್ಲದೆ ಇರುವಂತೆ ಇರಬಾರದು. ಭಗವಂತನಿಗೂ ಅವನ ನಾಮಕ್ಕೂ ಗುಣಗಳಿಗೂ ಸಂಬಂಧ ಇರಬೇಕು. ವಾಸುದೇವ ಅಂದ್ರೆ ಏನು? ಕೃಷ್ಣ ಒಂದ್ ದಿವಸ ಫ್ರೀ ಇದ್ದಾಗ ಅರ್ಜುನ್ ಜೊತೆಗೆ ವಾಕಿಂಗ್ ಹೋಗಿದ್ದಂತೆ. ನಿಮಗೆ ಯಾವಾಗ ಗೊತ್ತಾಯ್ತು ಅಂತ ಕೇಳ್ಬೇಡ್ರಿ. ಹೋಗಿದ್ದ ಅಷ್ಟೇ. ಯಾವಾಗ ಏನು ಅಂತ ಕೇಳಿದ್ರೆ ಡೇ ಟು ಟೈಮ್ ಅಲ್ಲಿ ಹೇಳಿಕಾಗ್ತದೆ. ಅರ್ಜುನ್ ಜೊತೆಗೆ ವಾಕಿಂಗ್ ಹೋಗಿದ್ದ. ಅರ್ಜುನ್ಗೂ ತುಂಬಾ ಫ್ರೀ ಆಗಿ ಟೈಮ್ ಇತ್ತಂತ. ಒಂದ್ ದಿವಸ ಕೇಳಿದ್ದಂತ, ಕೃಷ್ಣ ಕೂತ್ಕೊಂಡಾಗ ಅರ್ಜುನ ಕೂತ್ಕೊಂಡಾಗ ಅದು ಇದು ಹರಟಿ ಬಂದಿರ್ತಾವ ನೋಡ್ರಿ. ಖಾಲಿ ಇದ್ದಾಗ ಏನ್ರಿ ಹರಟಿ ಅಂತ ಖಾಲಿ ಸಮಯದ ವ್ಯವಸ್ಥೆ. ಏನ್ ಕೇಳಿದ? ಅಲ್ಲ ಕೃಷ್ಣ, ನಿಂಗೆ ಏನೇನೋ ಹೆಸರುಗಳೆಲ್ಲ ಕರೀತಾರೆ, ನಂಗೆ ಒಂದು ಅರ್ಥ ಆಗ್ಬಲ್ತು. ಯಾಕೆ ಆ ಹೆಸರಲ್ಲೇ ಕರೀತಾರೆ, ಯಾಕೆ ಈ ಹೆಸರಲ್ಲೇ ಕರೀತಾರೆ, ಒಂದು ಅರ್ಥ ಆಗ್ತಾ ಇಲ್ಲ. ದಯಮಾಡಿ ನಿನ್ನ ಒಂದೊಂದು ಹೆಸರಿನ ಅರ್ಥವನ್ನ ಹೇಳ್ತಾ ಹೋಗ್ತೀಯಾ ಅಂತ ಕೇಳಿದ್ನಂತ. ಅವನು ಯಾಕೆ ಈ ವಿಚಾರ ಬಂತೋ ಗೊತ್ತಿಲ್ಲ. ಅರ್ಜುನನು ಕೃಷ್ಣನನ್ನ ಕೂಡಿಸಿ ಕೇಳಿದ್ದೇನು ಅಂದ್ರೆ, ನಿನ್ನ ಒಂದೊಂದೇ ಹೆಸರಿನ ಅರ್ಥವನ್ನ ನೀನೇ
ಹೇಳ್ತಾ ಹೋಗಿಬಿಡು, ಬೇರೆಯವ್ರು ಹೇಳೋದು ಬೇಡ. ಕೆಲವು ಹೇಳ್ತಿರ್ತಾರೆ ನೋಡ್ರಿ, ನಿಮ್ಮ ಹೆಸರು ಹಿಂಗ್ಯಾಕೆ ಬಿತ್ತು, ಗುಂಡಪ್ಪ ಅಂತ ಯಾಕೆ ಬಂತು ನಿಮ್ಮ ಹೆಸರು, ಬಂಡಪ್ಪ ಅಂತ ಯಾಕೆ ಬಂತು ನಿಮ್ಮ ಹೆಸರು, ಈ ಬಂಡಪ್ಪ ಗುಂಡಪ್ಪ ಹಿಂಗ್ಯಾಕೆ ಹೆಸರು ಬಂತು, ಅಯ್ಯೋ ಅದೊಂದು ದೊಡ್ಡ ಕತಿ ಅದ ಆಚಾರ, ಸ್ವಲ್ಪ ಏನ್ ಕತಿ ಅದ. ಇಲ್ಲ ನಮ್ಮ ಮನ್ಯಾಗ ನಮ್ಮ ಮ್ಯಾಲ ಒಂದು 3-4 ಹೋಯ್ಬಿಟ್ಟಿದ್ವು, ನಮ್ಮವು ಚಿಂತೆ ಹೇಳ್ಬಿಡ್ತೀವು, ಇದು ಎಲ್ಲರೂ ಹೋಯ್ಬಿಡ್ತೇವೆ ಅಂತ ತಿಳ್ಕೊಂಡು ಹೇಳಿದಕ್ಕೆ ಬಂಡ್ಯ 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 ಅಂತ ಕರೆದ್ರು. ಅವಾಗ ಗಟ್ಟಿ ಉಳ್ಕೊಂಡೆ, ಅದಕ್ಕೆ ನಮ್ಮವು ಬಂಡ್ಯ ಅಂತ ಕರೆದ್ರು. ಬಾಬೊಬ್ಬರು ಬಂಡ್ಯ ಗುಂಡ್ಯ, ಇನ್ನೊಬ್ಬ ಏನೋ ಮುದ್ಯ ಅದೇನೇ ಪಾಪ ಹೆಸರುಗಳು. ಹಾಗಾಗಿ ಇದು ಯಾಕೆ ಹೆಸರು ಬಂತು ನಿನಗೆ ಅಂತ ಕೇಳಿದ್ರೆ ಕೃಷ್ಣ ಹೇಳ್ತಾನೆ, ಅವನ ಬಾಯಲ್ಲೇ ಕೇಳ್ಬೇಕು. ಎಷ್ಟು ಚೆನ್ನಾಗಿದೆ ನೋಡಿ, ದೇವರು ತನ್ನ ಹೆಸರಿನ ವಿವರಣೆಯನ್ನು ಕೊಟ್ಕೊಂಡ್ರೆ ಎಷ್ಟು ಚೆನ್ನಾಗಿರ್ತದೆ. ಈಗ ನಾವೇ ನಮ್ಮ ಬಗ್ಗೆ ಹೇಳಿಕೊಂಡ್ರೆ ಅಡ್ಡಿ ಇಲ್ಲ, ಅವರು ಪ್ರಾಮಾಣಿಕರಾಗಿದ್ದಾರೆ ಹೇಳಿಕೊಂಡಿದ್ದಾರೆ ಅಂದ್ರೆ ಒಂದು ಅರ್ಥ. ಏನ್ ಹೇಳಿದ ದೇವರು ಅಂದ್ರೆ, ನನಗೆ ಯಾಕೆ ವಾಸುದೇವ ಅಂತ ಕರೆದಿದ್ದಾರೆ. ಛಾದಯಾಮಿ ಜಗದ್ವಿಶ್ವಂ ಭೂತ್ವಾ ಸೂರ್ಯ ಇವಾಂಶುಭಿ ಸರ್ವಭೂತಾದಿವಾಸಶ್ಚ ವಾಸುದೇವಸ್ತತೋಸ್ಮ್ಯಹಂ. ದೇವರು ಹೇಳಿದ, ಮೋಕ್ಷ ಧರ್ಮ ಪರ್ವ ಅಂತ ಮಹಾಭಾರತದಲ್ಲಿ ಬರುವ ಒಂದು ಭಾಗ. ಆ ಮೋಕ್ಷ ಧರ್ಮ ಪರ್ವದಲ್ಲಿ ದೇವರು ಒಂದು ದೃಷ್ಟಾಂತವನ್ನ ಕೊಟ್ಟು ಹೇಳ್ತಾನೆ, ನಾನು ಯಾಕೆ ವಾಸುದೇವ ಅಂದ್ರೆ ಛಾದಯಾಮಿ ಜಗದ್ವಿಶ್ವಂ, ಈ ಪೂರ್ಣವಾದ ಜಗತ್ತನ್ನ ಆವರಿಸಿಕೊಂಡು ಇದ್ದೇನೆ ಅನ್ನೋದಕ್ಕಾಗಿ ನನಗೆ ವಾಸುದೇವ ಅಂತ ಹೆಸರು. ಆವರಿಸಿಕೊಳ್ಳುವುದು ಅಂದ್ರೆ ಏನು? ದೇವರು ಹೇಳಿದ, ನನಗೆ ಯಾಕೆ ವಾಸುದೇವ ಅಂತ ಕರೀತಾರೆ ಅಂದ್ರೆ, ನನಗೆ ವಾಸುದೇವ ಅಂತ ಕರೆಯುವುದಕ್ಕೆ ಕಾರಣ ನಾನು ಜಗತ್ತಿನ ತುಂಬ ವ್ಯಾಪಿಸಿಕೊಂಡು ಇದ್ದೇನೆ, ಆವರಿಸಿಕೊಂಡು ಇದ್ದೇನೆ ಅಂತ. ಹೇಗೆ ಅಂತ ತಿಳಿಲಿಲ್ಲ. ಹೇಗೆ ಅಂತ ತಿಳಿಯದೇ ಇದ್ದದ್ದಕ್ಕೆ ಕೃಷ್ಣನೇ ತಾನು ದೃಷ್ಟಾಂತವನ್ನ ಹೇಳಿದ. ಏನು ದೃಷ್ಟಾಂತವನ್ನ ಹೇಳಿದ ಅಂದ್ರೆ, ಸೂರ್ಯ ಇವ ಅಂಶುಭಿಹಿ, ಹೇಗೆ ಸೂರ್ಯನು ತಾನು ಕಿರಣಗಳ ಮೂಲಕ ಜಗತ್ತಿನಲ್ಲಿ ಎಲ್ಲ ಕಡೆಗೆ ವ್ಯಾಪಿಸಿ ಇದ್ದಾನೋ ಹಾಗೆ ನಾನು ವ್ಯಾಪಿಸಿ ಇದ್ದೇನೆ ಅನ್ನುವುದಕ್ಕಾಗಿ ನನಗೇನು ಹೆಸರಿದೆ, ವಾಸುದೇವ ಅಂತ ಹೆಸರಿದೆ. ವಾಸುದೇವ ಅಂದ್ರೆ ಏನಾಯಿತು, ಎಲ್ಲ ಕಡೆಗೆ ತುಂಬಿಕೊಂಡ ದೇವ ಅಂತ ಹೆಸರು. ದೇವರನ್ನ ವಾಸುದೇವ ಅಂತ ಕರೆಯುವಾಗ ಎಲ್ಲ ಕಡೆಗೆ ಇದ್ದ ದೇವ ಅಂತ ಕರೆಯಬೇಕು. ಇಲ್ಲದ ದೇವ ಅಲ್ಲ, ಇದ್ದ ದೇವ. ಎಲ್ಲಿ ಇದ್ದ ದೇವ? ಎಲ್ಲ ಕಡೆಗೆ ಇದ್ದ ದೇವ. ಹೇಗೆ ಇದ್ದದ್ದು ಅಂತ ಕೇಳಿದ್ರೆ ಕೃಷ್ಣ ದೃಷ್ಟಾಂತ ಕೊಡ್ತಾನೆ. ಸೂರ್ಯನು ಹೇಗೆ ಕಿರಣಗಳಿಂದ ಎಲ್ಲ ಕಡೆಗೆ ವ್ಯಾಪಿಸಿಕೊಂಡು ಇದ್ದಾನೋ ಹಾಗೆ ನಾನು ಎಲ್ಲ ಕಡೆಗೆ ವ್ಯಾಪಿಸಿಕೊಂಡು ಇದ್ದದ್ರಿಂದ ನನಗೆ ವಾಸುದೇವ ಅಂತ ಕರೆಯಬೇಕು. ಅಥವಾ ಸರ್ವಭೂತಾದಿವಾಸಶ್ಚ, ಎಲ್ಲ ಭೂತಗಳು ನನ್ನಲ್ಲಿ ಇವೆ ಅನ್ನುವುದಕ್ಕಾಗಿ ನಾನು ವಾಸುದೇವ. ಎರಡರ್ಥ, ನಾನು ಎಲ್ಲ ಭೂತಗಳ ಮೇಲೆ ವ್ಯಾಪಿಸಿಕೊಂಡಿದ್ದೇನೆ ಅಥವಾ ಎಲ್ಲ ಭೂತಗಳು ನನ್ನಲ್ಲಿ ಇವೆ ಅನ್ನುವುದಕ್ಕಾಗಿ ನನಗೆ ವಾಸುದೇವ ಎಂದು ಕರೆಯುತ್ತಾರೆ ಅಂತ. ಇನ್ನೊಂದು ಸರಳವಾದ ಅರ್ಥ ಹೇಳ್ತಾನೆ ಕೃಷ್ಣ. ಏನು ಅಂತ ಕೇಳಿದ್ರೆ, ವಾಸ ಮಾಡುವ ದೇವ ಅಂತ ಅರ್ಥ. ಎಲ್ಲ ಗದ್ದಲವೇ ಬೇಡ. ಏನು ಸರಳ ಅರ್ಥ ಮಾಡಿದ ದೇವರು, ವಾಸಿಸುವ ದೇವ. ಯಾಕೆ ಅಂದ್ರೆ, ವಾಸಿಸುವ ದೇವ ಅಂತ ಹೇಳಿದಾಗ ಒಂದು ವಿಶ್ವಾಸ ಬರ್ತದೆ, ಏನು ನಮ್ಮ ದೇವರು ಎಲ್ಲ ಕಡೆಗೆ ವಾಸ ಮಾಡ್ತಾ ಇರ್ತಾನೆ. ವಾಸ ಮಾಡದೇ ಇರುವ ದೇವರು, ವಾಸ ಮಾಡುವ ದೇವರು ಅಂತ ಇದ್ದಾರೆ. ಯಾಕೆ ವಾಸ ಮಾಡದೇ ಇರುವ ದೇವರು ಅಂದ್ರೆ, ನಮ್ಮ ತಲೆಯಲ್ಲಿ ದೇವರು ಅಂದ್ರೆ ಎಲ್ಲ ಕಡೆಗೆ ಇದ್ದವನು ಅಂತ ಇಲ್ವೇ ಇಲ್ಲ. ನಮ್ಮ ತಲೆಯಲ್ಲಿ ದೇವರು ಅಂದ್ರೆ ಎಲ್ಲಿ ಇದ್ದವನು? ದೇವರ ಮನೆಯಲ್ಲಿ ಮಾತ್ರ ಇದ್ದವನು ಅಂತ. ದೇವರಂತ ನಾನು ಎಲ್ಲ ಕಡೆಗೆ ಇದ್ದ ದೇವರಪ್ಪ, ಅದಕ್ಕೆ ಜಗತ್ತಿನ ತುಂಬ ವಾಸಿಸುವ ದೇವನಾದದ್ದರಿಂದ ನನಗೆ ವಾಸುದೇವ ಅಂತ ಕರೆಯಬೇಕು, ಬೇರೆ ಇನ್ಯಾವುದಕ್ಕಾಗಿ ಅಲ್ಲ. ಈ ಅರ್ಥವನ್ನ ಹೇಳಬೇಕು ಅಂತ ಹೇಳಿಕೊಟ್ಟವರು ಮಧ್ವಾಚಾರ್ಯ. ಎಲ್ಲಿ ಹೇಳಿದ್ರು? ಗೀತಾ ಭಾಷ್ಯದಲ್ಲಿ ಹೇಳುವಾಗ ಈ ಮಾತನ್ನು ಹೇಳಿಕೊಟ್ಟಿದ್ದಾರೆ. 10ನೇ ಅಧ್ಯಾಯದಲ್ಲಿ ವೃಷ್ಣೀನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯ ಅಂತ ಹೇಳುವ ಸಂದರ್ಭದಲ್ಲಿ ಈ ಅರ್ಥವನ್ನು ಹೇಳಿದ್ದಾರೆ. ಅಂತೂ ವಾಸುದೇವ ಪರಿಮೇಯ ಸುಧಾಮನ್ ಶುದ್ಧ ಸದೋದಿತ ಸುಂದರಿಕಾಂತ ಧರಾಧರ ಧಾರಣ ವೇಧುರಧರ್ತ ಸೌಧೃತಿ ಧೀಧೃತಿ ವೇದ್ರ ವಿಧಾತ ಅಧಿಕ ಬಂಧಂ ರಂಧಯ ಬೋಧ ಚಿಂದಿ ವಿಧಾನಂ ಬಂಧುರ ಮಧ್ಯ ಸುಂದರಿಕಾಂತ. ಮುಂದಿನ ಹೆಸರು ಸುಂದರಿಕಾಂತ. ದೀರ್ಘ ಇಲ್ರಿ,
ಸುಂದರಿ ಸಂಸ್ಕೃತದೊಳಗ ದೀರ್ಘ ಬರಿಬೇಕ್ರಿ, ಕನ್ನಡದೊಳಗ ಹ್ರಸ್ವ ಬರ್ತಡಿತದೆ. ಕನ್ನಡ ಭಾಷಾಕ್ಕೂ ಸಂಸ್ಕೃತ ಭಾಷಾಕ್ಕೂ ಇಷ್ಟು ವ್ಯತ್ಯಾಸದ ಹೇಳ್ತೀನಿ ಅಂದ್ರೆ, ಅಲ್ಲಿ ಯಾವ್ಯಾವ ದೀರ್ಘ ನೋಡ್ರಿ ಅವೆಲ್ಲ ಇಲ್ಲಿ ಹ್ರಸ್ವಾಗ್ಯಾವ. ಚಂದ್ರಿಕಾಂತ್ ಇದ್ರೆ ಚಂದ್ರಿಕ ಬರೆದಿರ್ತಾರೆ, ಕಾಂತ್ ಬರಿಬೇಕಾಗಿಲ್ಲ, ಚಂದ್ರಿಕ ಬರೆದಿರ್ತಾರೆ. ಚಂದ್ರಿಕಾಂತ್ ದೀರ್ಘ ಬರಿಬೇಕು. ಹಂಗ ಸುಂದರಿ ಅಂತ ದೀರ್ಘ ಬರಿಬೇಕಾದದ್ದು ಸಂಸ್ಕೃತದಲ್ಲಿ. ಆದರೆ ಮಧ್ವಾಚಾರ್ಯರು ಸುಂದರಿಕಾಂತ ಅಂತ ಚಂದ ಮಾಡಿದ್ದಾರೆ, ಹ್ರಸ್ವ ಮಾಡಿದರು. ಅದಕ್ಕೆ ಈ ವೇದಗಳಲ್ಲಿ ಪುರಾಣಗಳಲ್ಲಿ ದೀರ್ಘ ಹೇಳಬೇಕಾದದ್ದನ್ನ ಹ್ರಸ್ವವಾಗಿಯೂ ಹ್ರಸ್ವ ಹೇಳಬೇಕಾದದ್ದನ್ನ ದೀರ್ಘವಾಗಿಯೂ ಹೇಳಿದರೆ ಏನೋ ಅರ್ಥ ವ್ಯತ್ಯಾಸ ಇದೆ ಅಂತ ತಿಳಿಬೇಕು ಅಂತ ಸೂತ್ರ ಕೊಡ್ತಾರೆ. ಏನೋ ಅರ್ಥ ವ್ಯತ್ಯಾಸ ಇದೆ. ಏನು? ಸುಂದರಿಕಾಂತ ಮೊದಲನೇ ಇದ್ದು ಮಹಾಲಕ್ಷ್ಮೀ ದೇವಿಗೆ ಸುಂದರಿ ಅಂತ ಹೆಸರು. ಮಹಾಲಕ್ಷ್ಮೀ ದೇವಿಗೆ ಅಂದ್ರೆ ಆಚಾರ ನಮ್ಮೂರ್ನಾಗ ಇದ್ದವರಿಗೆಲ್ಲರಿಗೂ ಸುಂದರಿ ಸುಂದರಿ ಅಂತ ಕರೀತಾರೆ. ಅಷ್ಟೇ ಏನು, ಮನೆಯಾಗಿದ್ದ ಹೆಂಡತಿಗೆ ಕೆಲಸ ಆಗೋ ತನಕ ಸುಂದರಿ 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 ಅಂತ ಗಂಡ ಕರೀತಿರ್ತಾನೆ. ಕೆಲಸ ಆಗೋ ತನಕ ಅಂತ ಮೊದಲೇ ಹೇಳಿದ, ಮತ್ತೆ ತಪ್ಪು ತಿಳ್ಕೊಳ್ಕೊಂಡು ಅಡಿಗೆ ಆಗ್ಬೇಕು, ಊಟ ಆಗ್ಬೇಕು, ಮನೆಯಾಗಿನ ಕೆಲಸ ಆಗ್ಬೇಕು. ಅದಕ್ಕೆ ಆಮೇಲೆ ಭಾಳ ಏನು ಖರ್ಚು ಮಾಡಿಸ್ಬಾರ್ದು, ಬೆಳ್ಳಿ ಬಂಗಾರ ಕೇಳಬಾರ್ದು ಅಂತ ತಿಳ್ಕೊಂಡು ಹೇಳಿ ಏನ್ರಿ ಹೆಂಡತಿ ಕೇಳಿದ್ರಲ್ರಿ, ಮತ್ತೇನು ಈ ಸಲ ಏನು ಚೈನ್ ಇಲ್ಲ, ಉಂಗುರಿಲ್ಲ, ಬಳಿ ಇಲ್ಲ, ನೀನ ಚಂದಿದ್ದಿ ಸುಂದರಿದ್ದಿ, ಸುಳ್ಳು ನಿನಗ್ಯಾಕೆ ಮತ್ತ ಅಂತ ಹಿಂಗೆ ಹೇಳಿ ಅದನ್ನೂ ಕಡಿಮೆ ಮಾಡ್ಕೊಳ್ಳಿಕ್ಕೆ ಒಟ್ಟಿನಲ್ಲಿ ಏನೇನ್ ಮಾಡ್ಬೇಕು ಅದಕ್ಕೆಲ್ಲ ಸುಂದರಿ ಅಂತ ಕರಿತೀವಿ. ನಂಗೆ ಒಂದು ತಿಳಿದಿತ್ತಿಲ್ರಿ, ಬಹಳ ದಿವಸ ಆದ್ಮೇಲೆ ನಾನು ವಿಚಾರ ಮಾಡಿದೆ. ಯಾಕಂದ್ರೆ ನಮಗೂ ಸ್ವಲ್ಪ ಟ್ಯೂಬ್ಲೈಟ್ ನೋಡ್ರಿ ತಲೆಲವು ಹೊಳೆಯಂಗಿಲ್ಲ. ಸುಂದರಿ ಅಂತ ಯಾಕೆ ಕರೀತಾರೆ? ಹೆಣ್ಣಿಗೆ ಸುಂದರಿ ಅಂತ ಯಾಕೆ ಅಲ್ಲ, ಹೆಣ್ಣಿಗೆ ಸುಂದರಿ ಯಾಕೆ ಕರೀತಾರ ಪ್ರಶ್ನೆ ಇಲ್ಲ, ಗಂಡಗೆ ಸುಂದರ ಅಂತ ಕರೆದೇ ಕರೀತಾರೆ. ಗಂಡಗೆ ಸುಂದರ, ಹೆಣ್ಣಿಗೆ ಸುಂದರಿ. ಅಂದ್ರೆ ಇದು ಏನ್ ಸಂಸಾರ ಅಂದ್ರೆ ಸುಂದರ ಸುಂದರಿ ಸಂಸಾರ ಅಂತ ಆಯ್ತು. ಸುಂದರ ಸುಂದರಿ ಇಬ್ಬರಿದ್ರು ಅಂತ ಹೇಳ್ತಾರಲ್ಲ, ಹೌದು ಇಬ್ಬರೇ ಅವ್ರು ಸುಂದರ ಸುಂದರಿ ಅಂತ ಇಬ್ಬರು ಬೇರೆ ಇಲ್ಲೇ ಇಲ್ಲ. ಹಂಗಾಗಿ ಇವ್ನು ಸುಂದರಿ ಅಂತ ಯಾಕೆ ಕರಿಬೇಕು, ಸುಂದರ ಅಂತ ಯಾಕೆ ಕರಿಬೇಕು ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರೆ ಸುಂದರಿ ಅಂತ ಸಂಸ್ಕೃತದಲ್ಲಿ ಶಬ್ದ ಪ್ರಯೋಗ ಮಾಡೋದು ಯಾವಾಗ ಗೊತ್ತಾ? ಯಾವ ಹೆಣ್ಣನ್ನ ನೋಡಿದ ಕೂಡಲೇ ಮನಸ್ಸು ಕರಗಿ ನೀರಾಗುತ್ತದೆಯೋ ಆ ಹೆಣ್ಣಿಗೆ ಸುಂದರಿ ಅಂತ ಕರಿಬೇಕು. ಸಂಸ್ಕೃತದಲ್ಲಿ ಪ್ರಯೋಗ ಏನ್ ಮಾಡ್ತಾರೆ ಅಂದ್ರೆ, ಸುಷ್ಟು ಮನಃ ಉನತ್ತಿ ರಮಯತಿ ಇತಿ ಸುಂದರ ಅಥವಾ ಸುಂದರಿ. ಯಾರನ್ನ ನೋಡಿದ ಕೂಡಲೇ ಮನಸ್ಸು ಕರಗಿ ನೀರಾಗಿ ಅವಳ ಕಡೆಗೆ ಸೆಳೆತವೋ ಅಥವಾ ಅವನ ಕಡೆಗೆ ಸೆಳೆತವೋ ಬರುತ್ತದೆಯಲ್ಲ, ಅದಕ್ಕೆ ನಿಜವಾಗಿ ಸುಂದರ ಸುಂದರಿ ಅಂತ ಕರಿಬೇಕು. ನಮ್ಮಲ್ಲಿ ಇಲ್ಲದೇ ಇದ್ರು ಕರಿತಿರ್ತಾರೆ, ಅದರಿಂದ ಏನ್ ತಲೆ ಕೆಡಿಸ್ಕೊಳ್ಳಿಕ್ ಹೋಗಬಾರ್ದು. ಏನೂ ಲಕ್ಷಣ ಇರಂಗಿಲ್ಲ. ಅಂದ್ರೆ ಸುಂದರತ್ವ ಲಕ್ಷಣ ಇರ್ತದ ನೋಡ್ರಿ, ಏನೂ ಇರಂಗಿಲ್ಲ. ಪಾಪ ಏನೋ ಇರ್ತದ. ಅವ ಗಂಡ ಹೆಂಡತಿನ ಸುಂದರಿ ಸುಂದರಿ ಅಂತ ಕರಿತಿರ್ತಾನೆ. ಅವ ಗೆಳೆಯ ಕೇಳಿದ್ನಂತ, ಯಾವ ಕಡೆಯಿಂದ ಸುಂದರಿ? ಅದಕ್ಕೆ ಅಪಮಾನ ಮಾಡಬೇಡ, ಅದಕ್ಕೆ ಆ ಸುಂದರಿ ಅನ್ನೋ ಶಬ್ದಕ್ಕೆ ಅಪಮಾನ ಮಾಡಬೇಡ ಅಂತ ಹೇಳಿದ್ರೆ, ಅದಕ್ಕೆ ಅವ ಗೆಳೆಯ ಏನ್ ಹೇಳಿದ್ರು ಗೊತ್ತೇನ್ರಿ? ನಿನ್ ಕಣ್ಲೆ ನೋಡ್ಬೇಡ, ನನ್ ಕಣ್ಲೆ ನೋಡ. ಇದು ಖರೆ, ಇದು ನಿಜವಾಗಿ ಅರ್ಥ. ನೀನು ನಿನ್ ಕಣ್ಲೆ ನೋಡ್ಬೇಡಪ್ಪ, ನನ್ ಕಣ್ಲೆ ನೋಡು. ಯಾಕೆ ನನ್ನ ಕಣ್ಣಿನಲ್ಲಿ ಸುಂದರ ಕಂಡದ್ದೆಲ್ಲ ನಿನ್ ಕಣ್ಣಿಗೆ ಕಾಣಬೇಕು ಅಂತಿಲ್ಲ, ನಿನ್ನ ಕಣ್ಣಿಗೆ ಕಂಡದ್ದೆಲ್ಲ ನನ್ನ ಕಣ್ಣಿಗೆ ಸುಂದರವಾಗಿ ಕಾಣಬೇಕು ಅಂತಿಲ್ಲ. ಇದೇ ಶಾಸ್ತ್ರ ಹೇಳಿದ್ದು. ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥ ನಿಖಿಲಾಪಿ. ಒಬ್ಬರೊಬ್ಬರು ಭಿನ್ನ ಭಿನ್ನರು ಅಂತ ಹೇಳಿದ್ದು ಇದೇ ದೃಷ್ಟಿಯಲ್ಲಿ ಹೇಳಿದ್ದು. ನನ್ನ ಕಣ್ಣಿಗೆ ಯಾವುದು ಚಂದ ಅಂತ ಕಾಣಿಸ್ತದೋ ಅದು ಜಗತ್ತಲ್ಲಿ ಇದ್ದವರ ಎಲ್ಲರ ಕಣ್ಣಿಗೂ ಕಾಣಿಸಬೇಕಾಗಿಲ್ಲ. ಉಳಿದವರ ಕಣ್ಣಿಗೆ ಏನ್ ಚಂದ ಅಂತ ಕಾಣಿಸ್ತದೋ ಅದು ನನ್ನ ಕಣ್ಣಿಗೆ ಕಾಣಬೇಕಾಗಿಲ್ಲ. ಎಷ್ಟು ಚಂದ ಇದ್ದಾನಂತ ಮದುವೆ ಮಾಡ್ಕೊಂಡಿರಿ ಅಂತ ಹೇಳಿದ್ಮೇಲೆ ಗೆಳತಿ ಕೇಳಿದ್ಲಂತ, ಮದುವೆ ಮಾಡ್ಕೊಳ್ಳೋ ಕಾಲಕ್ಕೆ ನಿನ್ಗೇನ್ರ ಕಣ್ಣಿಗೆ ನಂಬರ್ ಬಂದಿದ್ವೇನು ಅಂತ ಕೇಳಿದ್ಲಂತ. ಎಷ್ಟು ಚಂದ ಇದ್ದಾನೆ, ಎಷ್ಟು ಚಂದ ಕುಳಿದುಕೊಂಡು ಮಾಡ್ಕೊಂಡಿದ್ದಿ, ನಂಬರ್ ಬಂದಿದ್ದೆ ನಿನಗೆ ಅಂತ ಕೇಳಿದಾಗ, ಹೌದು ಅವಾಗ ಇವ ನಂಬರ್ 1 ಇದ್ದ, ಆ ನಂಬರ್ ಇದ್ದಕ್ಕ ಮಾಡ್ಕೊಂಡಿದ್ದೆ ಅಂತ ಹೇಳಿದಂತೆ. ಬೇರೆ ಇನ್ನೇನಿಲ್ಲ, ಅವ ಹುಡುಕಿದ ವರದೊಳಗ ಇದ ನಂಬರ್ 1 ಇತ್ತು, ನಂಬರ್ ಬಂದಿತ್ತು ಅದಕ್ಕೆ ಮಾಡ್ಕೊಂಡಿದ್ದೆ ಅಂತ. ಹಾಗಾದ್ರೆ ಜಗತ್ತಿನಲ್ಲಿ ಒಬ್ಬರಿಗೆ ಒಬ್ಬರ ಸೌಂದರ್ಯವನ್ನ ಅಳತೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಮಧ್ವಾಚಾರ್ಯರು ತಮ್ಮ ತಾಯಿಯನ್ನ ಕರೆಯುವಾಗ ತುಂಬಾ ಶಬ್ದದಿಂದ ಹೇಳ್ತಾರೆ ಸುಂದರಿಕಾಂತ. ಸುಂದರಿಯ ಗಂಡ. ಹ್ರಸ್ವ ಯಾಕೆ ಮಾಡಿದ್ರು? ಯಾಕೆ ಹ್ರಸ್ವ ಮಾಡಿದ್ರು? ಸುಂದರೀಕಾಂತ ಅಂತ ಆಗಬೇಕಾಗಿತ್ತು.
ವಾಸುದೇವ ಪರಿಮೇಯ ಸುಧಾಮನ್ ಶುದ್ಧ ಸದೋದಿತ ಸುಂದರೀಕಾಂತ ಮಾಡಲಿಲ್ಲ, ಸುಂದರಿಕಾಂತ. ಇವಳು ಎಷ್ಟೇ ಚಂದ ಇದ್ರೂ ಕೂಡ ಅವನ ಮುಂದೆ ಇವಳದ್ದು ಏನೂ ಇಲ್ಲ ಅಂತ ಹೇಳುವುದಕ್ಕಾಗಿ ಹ್ರಸ್ವ ಮಾಡಿದ್ರು, ಸುಂದರಿಕಾಂತ. ನೀನು ಎಷ್ಟೇ ಸೌಂದರ್ಯ ಇದ್ರೂ ಕೂಡ ನಿನ್ ಗಂಡನ ಮುಂದೆ ತೋರಿಸ್ಲಿಕ್ಕೆ ಹೋಗಬೇಡ, ಸ್ವಲ್ಪ ಕಡಿಮೆ ಇಟ್ಕೋ ಅಂತ ಹೇಳುವಂತೆ ಸುಂದರಿಕಾಂತ ಅಂತ ಕರೆದಿದ್ದಾರೆ. ಕಾಂತ ಅಂದ್ರೆ ಏನ್ರಿ? ಕಾಂತ ಅಂದ್ರೆ ಏನು? ಗಂಡ ಅಂತ ಅರ್ಥ. ಕಾಂತ ಅಂದ್ರೆ ಗಂಡ, ಬರೋಬ್ಬರಿ. ಕಾಂತ ಅಂದ್ರೆ ಗಂಡ. ಕಾಂತಾಬಾಯಿ ಗಂಡಿಗೆ ಏನ್ ಕರಿಬೇಕು ಅವಾಗ? ಈಗ ಸುಂದರಿ ಕಾಂತ ಅಂದ್ರೆ ಸುಂದರಿ ಗಂಡ ಬರೋಬ್ಬರಿ. ಕಾಂತ, ಈ ಕಾಂತ ತವಳೆ ಇದ್ರೆ ಇವ್ಗೆ ಏನ್ ಕರಿಬೇಕು? ಕಾಂತ ಸುಂದರಿ ಕರಿಬೇಕು ಅಷ್ಟೇ. ಏನ್ ಮಾಡಿ ಇನ್ನೇ ಕಾಂತ ಸುಂದರ ಕರಿಬೇಕು ಅಷ್ಟೇ, ಬೇರೆ ಏನ್ ಮಾಡಿ ಬರೋದಿಲ್ಲ. ಆವಾಗ ಅವರೇ ಗಂಡು ಸಾಯ್ಬಿಟ್ಟಿರ್ತಾರೆ, ಇದೇ ಹೆಣ್ಣಾಗಿರ್ತದೆ. ತಾತ್ಪರ್ಯ ಅದಕ್ಕೆ ನನಗೆ ಹಿಂಗೆ ಉಲ್ಟಾ ಆದ್ಕೊಳ್ಳಿ ಗಾಬರಿ ಆಗ್ತಿರ್ತಾರೆ ಕೆಲವೊಮ್ಮೆ. ಸುಂದರಿಕಾಂತ, ಕಾಂತ ಅನ್ನೋ ಶಬ್ದಕ್ಕೆ ಸುಖದ ತುದಿಯನ್ನ ಮುಟ್ಟಿಸುವನು ಅಂತ. ಇದು ಸುಖದ ತುದಿಯನ್ನ ಮುಟ್ಟಿಸುವನಾದದ್ದರಿಂದ ಅವನಿಗೆ ಕಾಂತ ಅಂತ ಕರಿಬೇಕು. ಲೋಕದಲ್ಲಿ ಎಲ್ಲ ಗಂಡಂದರಿಗೂ ಅಥವಾ ಎಲ್ಲ ಹೆಂಡಂದರಿಗೂ ಇದು ಅನರ್ಥವಾಗಬೇಕು ಎಂಬ ಯಾವ ನಿಯಮವೂ ಇಲ್ಲ. ಯಾಕೆ ಅಂದ್ರೆ ದುಃಖದ ಕೊನೆಯೂ ಮುಟ್ಟಿರ್ತಾರೆ, ಮಾಡಿಕೊಂಡ ಮೇಲೆ ಬಿಟ್ಟಾಗ ಇನ್ನೂ ದುಃಖದ ಕೊನೆಯನ್ನು ಕಂಡಿರ್ತಾರೆ. ಆದ್ರಿಂದ ಹಾಗಲ್ಲಿಗೆ ಹೋಗ್ಬಾರ್ದು. ಕೆಲವು ಹಿಂಗಾಗಿರ್ತಾವ್ರಿ, ಒಬ್ಬ ವರ ತೋರ್ಸೋಗಿರ್ತಾರೆ, ಒಬ್ಬ ಕನ್ಯಾ ತೋರ್ಸೋಗಿರ್ತಾರೆ, ಬೇರೆ ಬೇರೆ ಮದುವೆ ಆಗಿಬಿಟ್ಟಿರ್ತದೆ. ಆಮೇಲೆ ಇನ್ನೊಂದು ಸಿಕ್ಕಿರ್ತಾರ್ರಿ, ಹಳಿ ವರ ಹಳಿ ಕನ್ಯಾ ಹಂಗ ಹೇಳ್ಬಾರ್ದು. ಮಾಜಿ ವರ ಮಾಜಿ ಕನ್ಯಾ. ಅವಾಗ ಇಬ್ರು ಪೇಚಾಡ್ತಿರ್ತಾರೆ, ಮಾಡ್ಕೊಂಡಿದ್ರೆ ಎಷ್ಟು ಆರಾಮ್ ಇರ್ತಿದ್ವೋ ಏನೋ. ಹಿಂಗಾಗಿರ್ತದೆ. ಅನೇಕ ಸರ್ತಿ ಹಿಂಗಾದವ್ರು ಇದ್ದಾರೆ, ನನಗೆ ಹೇಳಿದವರು ಇದ್ದಾರೆ. ಭೇಟಿ ಆದಾಗ, ಆಚಾರ್ಯ ಮೊದ್ಲಿಗೆ ಒಂದು ಕನ್ಯಾ ತೋರಿಸಿದ್ರಿ, ಮಾಡ್ಕೊಳ್ಳಿಲ್ಲ, ಈ ಒದ್ದಾಡ್ಲಿಕ್ಕತ್ತೀನಿ ನೋಡ್ರಿ. ಅದಕ್ಕೆ ಹೇಳಿದೆ, ಆಕಿನ ಮಾಡ್ಕೊಂಡಿದ್ರೆ ಇನ್ನೂ ಒದ್ದಾಡ್ತಿದ್ದೆ, ಇನ್ನೂ ಒದ್ದಾಡ್ತಿದ್ದಿ. ಈಗಿನ ಮಾಡ್ಕೊಂಡು ಬರೇ ಒದ್ದಾಡ್ಲಿಕ್ಕೆ ಹೆಣ್ಮಗಳು ಬಂದು ಹೇಳದಕ್ಕೆ ಇದ್ದಾರೆ, ಆಚಾರ್ಯ ಕಟ್ಕೊಂಡು ಗೋಳ್ಯಾಡಿ ಹೊಡ್ತೀವಿ, ಏನ್ ಹೇಳಿಕ್ ಹೋಗ್ಬಾರ್ದಷ್ಟೇ. ಅದಕ್ಕೆ ವಾಸುದೇವ ಪರಿಮೇಯ ಸುಧಾಮನ್ ಶುದ್ಧ ಸದೋದಿತ ಸುಂದರಿಕಾಂತ. ಮಹಾಲಕ್ಷ್ಮಿ ಪರಮ ಸುಂದರಿ. ಯಾಕೆ ಪರಮ ಸುಂದರಿ? ಹರಟಿ ಆಯ್ತಲ್ಲ, ಕಥೆ ಆಯ್ತಲ್ಲ, ಚಾಷ್ಟಿ ಆಯ್ತಲ್ಲ. ಇವತ್ತು ವೇದಾಂತದ ವಿಷಯ ತೆಗೆದುಕೊಳ್ಳೋಣ. ಯಾಕೆ ಸುಂದರಿ? ಮಹಾಲಕ್ಷ್ಮೀ ದೇವಿ ಯಾಕೆ ಸುಂದರಿಯಾದ್ಲು? ನಮ್ಮಲ್ಲಿ ಒಂದು ಮಾತುಂಟು, ಏನು ಅಂದ್ರೆ ಒಳ್ಳೆ ಗಂಡ ಒಳ್ಳೆ ಹೆಂಡತಿ ಸಿಗಬೇಕಾಗಿದ್ರೆ ಜನ್ಮ ಜನ್ಮಾಂತರದಲ್ಲಿ ಪುಣ್ಯ ಮಾಡಿರ್ಬೇಕು ಅಂದ್ರೆ ಮಾತ್ರ ಒಳ್ಳೆ ಗಂಡ ಒಳ್ಳೆ ಹೆಂಡತಿ ಸಿಗ್ತಾರ ಅಂತ. ಅವ ಇದನ್ನ ಬರೆದವ ಯಾರು ಸಿಗಲ್ಲ ಮೊದಲು ನನಗೆ. ಅವನಿಗೆ ಮೊದಲು ವ್ಯವಸ್ಥೆ ಮಾಡ್ತೀನಿ, ಆಮೇಲೆ ವಿಚಾರ ಮಾಡೋಣ. ಒಳ್ಳೆ ಗಂಡ ಕೆಟ್ಟ ಗಂಡ ಅಂತಿರ್ತಾವೆ, ಹೇಳಿದ್ರೆ ಒಳ್ಳೆ ಹೆಂಡತಿ ಕೆಟ್ಟ ಹೆಂಡತಿ ಅಂತಿರ್ತಾರೆ. ಹಂಗೇನಿಲ್ಲ, ಇದ್ದದ್ದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿರ್ಬೇಕು. ಅದಕ್ಕೆ ಅದು ಜನ್ಮ ಜನ್ಮಾಂತರದಲ್ಲಿ ಪುಣ್ಯ ಮಾಡಿ. ಅದೇನಾಯ್ತು ಅಂದ್ರೆ ನಾನು ಒಂದ್ಸಲ ಹರಿವಂಶ ಓದ್ಲಿಕ್ಕೆ ಅಲ್ಲ, ಅನೇಕ ಸರ್ತಿ ಓದಿನಿ. ಇನ್ನೊಂದ್ಸಲ ಓದುವಾಗ ಹರಿವಂಶದಲ್ಲಿ ಪಾರ್ವತೀ ದೇವಿ ಎಲ್ಲ ಈ ಹೆಣ್ಮಕ್ಳು ಕೂಡ್ಸ್ಕೊಂಡು ಒಂದು ಕಥೆ ಹೇಳಿಕತ್ತಿದ್ಲಂತ. ಈ ನಮ್ಮಲ್ಲಿ ಹೆಂಗ ಈ ಭಜನಾ ಮಂಡಳಿ ಹರಟಿ ಅಂತ ಇರ್ತಾವ ನೋಡ್ರಿ, ಹಂಗ ಅಲ್ಲೂ ಇರ್ತಾವ್ರಿ. ಹಂಗೇನಲ್ಲಿಲ್ಲ ಅಂತ ತಿಳ್ಕೊಬೇಡ್ರಿ. ಕೈಲಾಸದೊಳಗೆ ಪಾರ್ವತೀ ದೇವಿ ಅಧ್ಯಕ್ಷರು ಭಜನಾ ಮಂಡಳಿ ಅದ. ಅವು ಭಜನಾ ಮಂಡಳಿಗಳಿಗೆ ಉಪಾಧ್ಯಕ್ಷರು, ಖಜಾಂಚಿಗಳು, ಕಾರ್ಯದರ್ಶಿಗಳು, ಸದಸ್ಯರು ಯಾರು ಅಂತ ಕೇಳಿದ್ರೆ ಈ ಅರುಂಧತಿ, ಅನಸೂಯ ಇವೆಲ್ಲ ಇದ್ದಾರೆ ನೋಡ್ರಿ. ವಸಿಷ್ಠರ ಹೆಂಡದ್ರು ಅವರು ಎಲ್ಲ ಅವರೆಲ್ಲ ಅಲ್ಲಿ ಖಜಾಂಚಿಗಳು ಎಲ್ಲ ಕೂತಿದ್ರು. ಒಂದೇ ಪಾರ್ವತೀ ದೇವಿಗೆ ಅವರೆಲ್ಲ ಕೇಳಿದ್ರಂತ, ಏನ್ ಪಾರ್ವತಿ ನೀನ್ ನೋಡಿದ್ರೆ ನಮ್ಗೆಲ್ಲ ಹೊಟ್ಟೆ ಒಳಗೆ ಒಂಥರ ಆಗ್ತದೆ. ಈ ನಿಮಗೆ ಆ ಕೈ ಹೊಟ್ಟೆ ಒಂಥರ ಆಗೋದು, ನೀನ್ ಗಂಡು ಎಷ್ಟು ಪ್ರೀತಿ ಮಾಡ್ತಾನೆ ನೀನ್ ಎಲ್ಲರ. ಯಾಕ? ಅದಕ್ಕೆ ಪಾರ್ವತಿಗೆ ಹೇಳಿದ್ದು, ನನ್ನ ಗಂಡ ನನ್ನ ಭಾಳ ಪ್ರೀತಿ ಮಾಡ್ತಾನ, ನಿಮಗೆ ಹೆಂಗ್ ಗೊತ್ತಾ? ದೊಡ್ಡ ಸಮಸ್ಯೆ. ಈಗ ಇನ್ನೊಬ್ಬರ ಹೆಣ್ಮಕ್ಳು ಹಿಂಗೆ ಹೇಳಿಕ್ ಹೋಗಬಾರ್ದು, ಸಮಸ್ಯೆ ಆಗ್ತದೆ. ಇಲ್ಲ ಏನಿಲ್ಲ, ಅರ್ಧನಾರಿ ನರರೂಪ ಇದೆ. ಅರ್ಧನಾರಿ ನರರೂಪ ಅಂದ್ರೆ ರುದ್ರದೇವರು ತಮ್ಮ ದೇಹದಲ್ಲಿಯೇನೇ
ಅರ್ಧ ಭಾಗವನ್ನ ಹೆಂಡತಿಗೆ ಕೊಟ್ಟು ಅರ್ಧ ಭಾಗವನ್ನ ತಾವಿಟ್ಕೊಂಡಿದ್ದಾರಂತ. ಎಷ್ಟು ಪ್ರೀತಿ ಮಾಡುತ್ತಾರೆ. ಜಗತ್ತಿನಲ್ಲಿ ಯಾವ ಗಂಡನು ಇಷ್ಟು ಪ್ರೀತಿ ಮಾಡುವ ಕನಸು ಕಾಣುವುದಿಲ್ಲ. ಆ ವಿಷಯ ಬೇರೆ, ಕಾಣಿಸ್ಲಿಕ್ಕೂ ಸಾಧ್ಯ ಇಲ್ಲ ಇಂತಹ ಕನಸು. ಹೇಗೆ ಬಂತು ಇದು ಹೇಳು ಅಂತ ಕೇಳಿದ್ದಕ್ಕೆ ಪಾರ್ವತೀ ದೇವಿ ಹೇಳ್ತಾರೆ, ನಾನು ಇಂತಿಂತ ವ್ರತಗಳನ್ನ ಮಾಡಿದೆ, ಇಂತಿಂತ ತಪಸ್ಸು ಮಾಡಿದೆ. ಇಷ್ಟು ತಪಸ್ಸು ಇಷ್ಟು ವ್ರತಗಳನ್ನ ಮಾಡಿದ್ದಕ್ಕೆ ನನ್ನ ಗಂಡ ಇಷ್ಟು ಪ್ರೀತಿ ಮಾಡ್ತಾನೆ ನನ್ನ ಅಂತ ಪಾರ್ವತೀ ದೇವಿ ಆಗ ಎಲ್ಲ ಹೆಣ್ಣು ಮಕ್ಕಳನ್ನ ಕೂಡಿಸಿಕೊಂಡು ಲೋಕಕ್ಕಾಗಿ ಕೆಲವು ವ್ರತಗಳನ್ನ ಹೇಳ್ತಾಳೆ. ಇದನ್ನ ನೋಡಿದ್ರಿಂದ ಅರ್ಥ ಏನಾಯಿತು ಅಂದ್ರೆ, ಹೆಂಡತಿ ಗಂಡನಿಗೆ ಪ್ರೀತ್ಯಾಸ್ಪದರಾಗಬೇಕಾಗಿದ್ರೆ ಇಂಥ ವ್ರತ ನಿಯಮಗಳನ್ನೆಲ್ಲ ಮಾಡಿದಾಗ ಅವಳು ಅಂದವಾಗಿ, ಚಂದವಾಗಿ, ಸುಂದರಿಯಾಗಿ, ಪ್ರೀತಿ ಪಾತ್ರಳಾಗಿ ಕಾಣ್ತಾಳೆ ಅಂತ ಒಂದು ಅರ್ಥ ಆಯ್ತು. ಈಗ ಬರ್ರಿ ಏನು ಹಾಗಾದ್ರೆ ಮಹಾಲಕ್ಷ್ಮೀ ದೇವಿ ಇಷ್ಟು ಸುಂದರಿಯಾಗಿ, ಅಂದವಾಗಿ, ಚಂದವಾಗಿ ಇರಬೇಕಾದ್ರೆ ಎಷ್ಟು ವ್ರತವನ್ನ, ಎಷ್ಟು ನಿಯಮವನ್ನ, ಎಷ್ಟು ತಪಸ್ಸನ್ನ ಮಾಡಿದ್ಲು? ಯಾಕೆ? ಜಗತ್ತಿನಲ್ಲಿ ಸುಂದರಿ ಅಂದಾಗೆಲ್ಲ ಮಹಾಲಕ್ಷ್ಮಿ ನೆನಪಾಗುವಷ್ಟು ಸುಂದರಿಯಾಗಿರಬೇಕಾದ್ರೆ ಎಷ್ಟು ತಪಸ್ಸು ಮಾಡಿದ್ದಾಳೆ ಮಹಾಲಕ್ಷ್ಮೀ ದೇವಿ ಅಂತ ಕೇಳಿದ್ರೆ, ಮಧ್ವಾಚಾರ್ಯರು ಹೇಳೋಕ್ಕಿಂತ ಮೊದಲೇ ವೇದವ್ಯಾಸ ದೇವರಂತಾರೆ, ನನ್ನ ಹೆಂಡತಿಗೆ ಅದೊಂದು ಭಾಗ್ಯ ಇಲ್ಲ. ನನ್ನ ಹೆಂಡತಿಗೆ ಅದೊಂದು ಭಾಗ್ಯ ಇಲ್ಲ, ಯಾವ ವ್ರತ ನಿಯಮಗಳನ್ನ ಮಾಡುವ ಭಾಗ್ಯ ಇಲ್ಲ. ಮತ್ತೆ ಹೇಗೆ ಚಂದ ಇದ್ದಾಳೆ ಅಂದ್ರೆ, ಅವಳು ಸ್ವಾಭಾವಿಕವಾಗಿಯೇ ಅಷ್ಟು ಚಂದ ಇದ್ದಾಳೆ. ಓಂ ಸಮನಾಚ ಅಸೃತಿ ಉಪಕ್ರಮಾತ್ ಅಮೃತತ್ವಂಚ ಅನುಪೋಷ್ಯ. ಅನುಪೋಷ್ಯ ಅಂದ್ರೆ ಉಪಾಸನೆ ಮಾಡಿಲ್ಲ. ಲಕ್ಷ್ಮೀದೇವಿ ಯಾವುದೇ ಕಾರಣಕ್ಕೂ ಉಪಾಸನೆಯನ್ನ ಮಾಡಿ ಯಾವುದನ್ನು ಪಡೆದದ್ದು ಇಲ್ಲ. ನೆನಪಿಟ್ಕೊಳ್ರಿ, ಮೋಕ್ಷವನ್ನ ಪಡಿತಾಳೆ ಮಹಾಲಕ್ಷ್ಮೀ ದೇವಿ, ಉಪಾಸನೆ ಮಾಡಿ ಪಡಿತಾಳ ಇಲ್ಲ. ನಾವು ಮೋಕ್ಷವನ್ನ ಪಡೆಯಬೇಕಾದ್ರೆ, ನಾವು ಅಂದ್ರೆ ಜೀವರು, ಬ್ರಹ್ಮದೇವರು ಮೋಕ್ಷವನ್ನ ಪಡೆಯಬೇಕಾಗಿದ್ರೆ ಉಪಾಸನೆ ಮಾಡಿ ಮೋಕ್ಷವನ್ನ ಪಡಿಬೇಕು. ಮಹಾಲಕ್ಷ್ಮೀ ದೇವಿ ಯಾವ ಯಾವ ಉಪಾಸನೆಯನ್ನೂ ಮಾಡುವುದಿಲ್ಲ. ಯಾತಕ್ಕಾಗಿ ಅಂದ್ರೆ ಮೋಕ್ಷ ಸಿಗಲಿ, ಮತ್ತೊಂದು ಸಿಗಲಿ ಎನ್ನುವುದಕ್ಕಾಗಿ ಮಹಾಲಕ್ಷ್ಮಿ ಉಪಾಸನೆ ಇಲ್ಲವೇ ಇಲ್ಲ. ಅವಳು ಸಂಸಾರದಲ್ಲಿಯೂ ಬಂದಿಲ್ಲ, ಸಂಸಾರದ ಬಿಡುಗಡೆಗಾಗಿ ಮೋಕ್ಷವನ್ನ ಪಡೆಯುವುದಕ್ಕಾಗಿ ಉಪಾಸನೆಯೂ ಇಲ್ಲ. ಹಾಗಾದ್ರೆ ಮಹಾಲಕ್ಷ್ಮೀ ದೇವಿಯಲ್ಲಿ ನಾವೇನು ಇವತ್ತು ವೇದಗಳಲ್ಲಿ ಪುರಾಣಗಳಲ್ಲಿ ಕೇಳ್ತೇವೋ ಅದೆಲ್ಲವೂ ಅವಳ ಸ್ವಭಾವ, ಅದೆಲ್ಲವೂ ಅವಳ ಸಹಜ ಧರ್ಮ. ಸಹಜ ಧರ್ಮ ನಾವು ಹೇಳ್ತಿರ್ತೀವಲ್ಲ, ಜೀವನಿಗೆ ಜ್ಞಾನಾನಂದಗಳು ಸ್ವಭಾವ ಸಹಜವಾದದ್ದು ಅಂತ ಹೇಳಿ, ಹಾಗೆ ಮಹಾಲಕ್ಷ್ಮೀ ದೇವಿಗೆ ಸೌಂದರ್ಯ ಅಂತನ್ನುವುದು ಸಹಜ ಸಿದ್ಧವಾದದ್ದು. ಸುಂದರಿ ಕಾಂತ, ಅಂತಹ ಮಹಾಲಕ್ಷ್ಮೀ ದೇವಿಯ ಗಂಡ ಈ ಭಗವಂತ ಧರಾಧರ ಧಾರಿಣ ವೇಧುರವರ್ತಃ, ಭೂಮಿಯನ್ನ ಹೊತ್ತವನೇ, ಭೂಮಿಯನ್ನ ಹೊತ್ತ ಪರ್ವತಗಳನ್ನ ಹೊತ್ತವನೇ, ಭೂಮಿಯನ್ನ ಹೊತ್ತ ಪರ್ವತವನ್ನ ಹೊತ್ತ ಶೇಷನನ್ನ ಹೊತ್ತವನೇ. ಇಲ್ಲಿ ಸೌಧೃತಿ ಧೀಧೃತಿ ವೇದವಿಧಾತಃ, ನಿನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಅತ್ಯಂತ ತೇಜಸ್ವಿ ವರ್ಚಸ್ವಿ. ಎಂತಹ ಮಕ್ಕಳು ಮೊಮ್ಮಕ್ಕಳನ್ನ ಪಡೆದಿದ್ದೀಯ ಮಹಾರಾಯ. ಇಂತಹ ಪರಮಾತ್ಮನೇ ನೀನು, ನಿನ್ನಲ್ಲಿ ನಮ್ಮದೊಂದು ವಿಜ್ಞಪ್ತಿ, ಪ್ರಾರ್ಥನೆ. ಕೊನೆಯ ಮಾತು ಮುಗಿಸ್ಕೋಣ, ಇವತ್ತು ಈ ಶ್ಲೋಕವನ್ನಾದ್ರೂ ಮುಗಿಸೋಣಂತೆ. ಇಲ್ಲೇ ಇದ್ರೆ 5ನೇ ಅಧ್ಯಾಯ ಪ್ರಾರಂಭ ಆಯ್ತು, ಆಚಾರ್ಯ ಏನು ಹೇಳಲೇ ಇಲ್ಲ ಅಂತ ಹೇಳಿದ್ರೆ ಕೊನೆಗೆ ಹೇಳಿದ್ದೇನೆ. ಮಧ್ವಾಚಾರ ವಾಕ್ಯ ಅರ್ಥ ಆಗಿದ್ರೆ ಕಪಿಲಾಚಾರ ವಾಕ್ಯ ಅರ್ಥ ಆಗ ಕೊನೆಗೆ. ಇನ್ನೇನು ಭಾಳ ಉಳ್ಕೊಂಡಿಲ್ರಿ ನಮ್ಮ ಉಪನ್ಯಾಸದಾಗ. ಇನ್ನು 2 ನಿಮಿಷ ಉಳ್ಕೊಂಡ್ರಿ, 2 ನಿಮಿಷದಾಗ ಮುಗಿಸ್ಕೊಳಂತ. 2 ನಿಮಿಷ ಅಂತ ಹೇಳಿದ್ಮೇಲೆ ಯಾರೊಬ್ಬರು ಕೇಳಿರಂತ, ನಿಮ್ಮ ಪ್ರಕಾರ ದೇವತೆಗಳ ಪ್ರಕಾರ ಬ್ರಹ್ಮದೇವ್ರ ಪ್ರಕಾರ ಕೇಳಿರಂತ. ಬಂಧಂ ಬ್ರಂಧಯ ಬೋಧ ಚಿಂದಿ ವಿಧಾನಂ ಬಂಧುರ ಮಧ್ಯ. ಈಗ ಅರ್ಥ ಮಾಡಿಕೊಳ್ಳೋಣ. ಕೊನೆಯ ಮಾತು, ದೇವರ ಮನೆ, ದೇವರ ಹೆಂಡತಿ, ದೇವರ ಮಕ್ಕಳು, ದೇವರ ಮೊಮ್ಮಕ್ಕಳು, ಭಗವಂತ ಅವನಲ್ಲಿ ಇನ್ನೂ ಶಬ್ದ ಉಳ್ಕೊಂಡಿದೆ, ಶುದ್ಧ ಸದೋದಿತ ಅಂತ 2 ಶಬ್ದ ಉಳ್ಕೊಂಡಿದೆ. ದೇವರು ಶುದ್ಧ, ದೇವರು ಸದಾ ಜಾಗೃತ. ಸದಾ ಜಾಗೃತನಾದ ಶುದ್ಧನಾದ ಭಗವಂತನ ಮನೆಯಲ್ಲಿ ನಾವು ವಾಸ ಮಾಡುತ್ತಿದ್ದೇವೆ. ಇಷ್ಟ ಆಯ್ತಿಲ್ಲ? ನಾವು ಕೆಲವೊಂದು ಕಡೆಗೆ ಹೋದಾಗ ಮಾತಾಡುವ ಧಾಟಿ ಹೇಗಿರ್ತದೆ ಅಂದ್ರೆ, ಮನೆಯಲ್ಲಿದ್ದಾಗ ನಮ್ಮ ಮಾತಾಡೋ ಕ್ರಮ ಬೇರೆ ಇರ್ತದೆ, ನಮ್ಮ ನಡಿಗೆ ಬೇರೆ ಇರ್ತದೆ. ಮಠಕ್ಕೆ ಹೋದಾಗ ನಮ್ಮ ಧಾಟಿ ನಮ್ಮ ನಡಿಗೆ ಚೇಂಜ್ ಆಗಿರ್ತದೆ. ಹೌದೋ ಇಲ್ಲ ಹೇಳಿ ನೋಡಂತ.
ಮಠಕ್ಕೆ ಬಂದಾಗ ಮನ್ಯಾಗ ಇದ್ದಂಗಿರಂಗಿಲ್ರಿ. ಮನಿ ಒಳಗ ಎತ್ರ ಬಿತ್ರ ಇರ್ತೀವಿ ನಾವು. ಅದನ್ನ ಹೆಂಗಂತ ಹೇಳಿಕ್ ಹೋಗೋ ಅವಶ್ಯಕತೆ ಇಲ್ಲೇ ಇಲ್ಲ. ಮನೆಯ ಒಳಗ ನಮ್ಮನ್ನು ಯಾರಾದ್ರೂ ನೋಡಿದ್ರೆ, ಕಪಿಲಾಚಾರ ನೋಡಿದ್ರೆ, ಇಲ್ಲಿ ಬಂದಾಗ ನೋಡಿದ್ರೆ ನೀವ ಏನ್ರಿ ಆಚಾರ ಮನ್ಯಾಗ ಏನೋ ಒಂದು ನಮೂನಿ ಇದ್ದಂಗಿದ್ದು, ಹೌದೋ ಅಲ್ಲೊಂದು ಗೊತ್ತಾಗ್ಲಿಲ್ಲ ನೀವು ಅಂತಿರ್ತಾರೆ. ಇಲ್ಲಿ ಬಂದು ನೋಡಿದ್ರೆ ಗೊತ್ತೇ ಆಗಲಿಲ್ಲ. ಹಾಗಾದ್ರೆ ಸ್ಥಳ ಮಹಿಮಾ ಅಂತ ಒಂದಿದೆ. ಈಗ ಸ್ಥಳ ಮಹಿಮಾ ಅಂದ್ರೆ ಏನ್ ಗೊತ್ತಾ, ಅಲ್ಲಲ್ಲಿ ಹೋದಾಗ ಅಲ್ಲಲ್ಲಿಗೆ ತಕ್ಕಂತೆ ಇರಬೇಕು ಅಂತ ಒಂದು ವ್ಯವಸ್ಥೆ. ಮಧ್ವಾಚಾರ್ಯ ಹೇಳಿದ್ರು, ನಮ್ಮ ನೀನು ಸಂಸಾರದಲ್ಲಿ ಇದ್ದೀಯಾ, ಈ ಭೂಮಿಯಲ್ಲಿ ಇದ್ದೀಯಾ, ನಿನ್ನ ಮನಸ್ಸಿಗೆ ಬಂದಂತೆ ಇರಬೇಡ. ಇದು ದೇವರ ಮನೆ, ಇದು ದೇವರ ಮನೆಯಲ್ಲಿ ಇರಬೇಕಾದ ರೀತಿಯಲ್ಲಿ ನೀನು ಇದ್ರೇನೆ ಚಂದ. ನೀನು ಹೇಗಿರಬಾರದು ಅಂದ್ರೆ ನಿನ್ನ ತಲೆಗೆ ಬಂದಂತೆ ಇರಬೇಡ. ನಾವೆಲ್ಲ ಹೇಗಿರ್ತೀವಿ ಅಂದ್ರೆ ನಮ್ಮ ತಲೆಗೆ ಬಂದಂತೆ ಇರ್ತೀವಿ, ನಮ್ಮನ್ನು ಯಾರು ಕೇಳೋರು ಅಂತ ಇರ್ತೀವಿ. ಮಧ್ವಾಚಾರ್ಯ ಹೇಳಿದ್ರು, ಇದು ಅಪರಿಮೇಯ ಸುಧಾಮನ್, ಇದು ದೇವರ ಮನೆ. ದೇವರ ಮನೆಯಲ್ಲಿ ಇದ್ದಾಗ ಹೇಗಿರ್ತೀಯಪ್ಪ ನೀನು? ನಮ್ಮ ಮನೆಯಲ್ಲಿ ಒಂದು ದೇವರ ಮನೆ ಏನ್ ಮಾಡಿರ್ತೀವಿ ನೋಡಿ. ನಮ್ಮ ಮನೆಯೊಳಗೆ ಒಂದು ದೇವರ ಮನೆ ಇರಂಗಿಲ್ಲ. ಆ ದೇವರ ಮನೆಯೊಳಗೆ ದೇವರ ಮನೆ ಮುಂದೆ ಕೂತಾಗ ಎಷ್ಟು ಡಿಸಿಪ್ಲಿನ್ ಇರ್ತೀವಿ ನೋಡಿ, ಎಷ್ಟು ಶಾಂತ ಇರ್ತೀವಿ. ಅಲ್ಲಿ ಒದರೋ ಹಂಗಿಲ್ಲ, ಚೀರೋ ಹಂಗಿಲ್ಲ, ಮಾತಾಡೋ ಹಂಗಿಲ್ಲ. ಏನ್ ಮಾಡ್ತಿರ್ತೀವಿ? ಕೇವಲ ದೇವರ ಚಿಂತನೆಯನ್ನು ಮಾಡ್ತಾ ಕೂತಿರ್ತೀವಿ. ಪೂಜೆ ಯಾಕೋ ತನಕ ಆದ್ರೂ ಅರ್ಥನ ಮಾಡ್ತಿರ್ತೀವಿಲ್ಲೋ. ಹಾಗಾದ್ರೆ ಮಧ್ವಾಚಾರ್ಯಂದ್ರು, ನಿನ್ನ ಇಡೀ ಜೀವನ ಪೂಜೆಯಾಗಲಿ. ಯಾಕೆ ಅಂದ್ರೆ ಈ ಮನೆ ಇದು ಭಗವಂತನ ಮನೆ. ಈ ಭಗವಂತನ ಮನೆಯಲ್ಲಿ ಇರುವಾಗ ತಾಯಿ ಸುಂದರಿ, ಮಗ ತೇಜೋಮಯನಾದವರು, ಮೊಮ್ಮಕ್ಕಳು ತೇಜೋಮಯನಾದವರು. ಇಂತಹ ಮನೆಯಲ್ಲಿ ನೀನು ಒಬ್ಬನಾಗಿದ್ದೀಯ. ಈ ಮನೆಯಲ್ಲಿ ನಿನಗೆ ಜಾಗ ಬೇಕು ಅಂತಿದ್ರೆ, ಶಾಶ್ವತವಾದ ಜಾಗ ಬೇಕು ಅಂತಿದ್ದರೆ ಸ್ವಲ್ಪ ಸಾಧನೆಯನ್ನ ಮಾಡಿಕೋ. ಅದು ಏನು ಸಾಧನೆ ಅಂದ್ರೆ ಕೊನೆ 2 ಸಾಲಿನಲ್ಲಿ ಹೇಳಿದ ಸಾಧನೆ. ಅಧಿಕ ಬಂಧಂ ಗಂಧಯಬೋಧ ಚಿಂತಿ ವಿಧಾನಂ ಬಂಧುರ ಮಧ್ಯ. ಸ್ವಾಮಿ, ನನ್ನ ಬಂಧನವನ್ನ ಸುಡು, ನನ್ನ ಬಂಧನವನ್ನ ಬಿಡಿಸುವಲ್ಲ, ನನ್ನ ಬಂಧನವನ್ನ ಸುಡು. ಯಾಕೆ? ಬಿಚ್ಚಿದರೆ, ಅಕಸ್ಮಾತ್ತಾಗಿ ಬಿಚ್ಚಿದರೆ ಮತ್ತೆ ಕಟ್ಟುವ ಪ್ರಸಂಗ ಇದ್ದೀತು. ಸುಟ್ಟು ಬಿಟ್ರೆ ಇಲ್ಲ, ಕಟ್ಟುವ ಪ್ರಸಂಗವೇ ಇಲ್ಲ. ನೋಡ್ರಿ, ಯಾವುದು ಚೆನ್ನಾಗಿದೆ, ಬಿಚ್ಚುವುದು ಚೆನ್ನಾಗಿದೆಯೋ, ಕಟ್ಟುವುದು ಸುಡುವುದು ಚೆನ್ನಾಗಿದೆಯೋ ಅಂತ ವಿಚಾರ ಮಾಡಿದ್ರೆ ಬಿಚ್ಚುವುದೇ ಚೆನ್ನಾಗಿದೆ. ಯಾಕೆ? ಮತ್ತೆ ಕಟ್ಟಿಸ್ಕೊಳ್ಬೇಕಲ್ಲ ನಾವು. ನಮಗದೊಂದು ಆಸೆ. ಏನ್ ಆಸೆ ಅಂದ್ರೆ ಬಿಚ್ಕೊಂಡಾಗೆಲ್ಲ ಕಟ್ಕೋತಿರ್ಬೇಕು ಅಂತ ಆಸೆ, ಕಟ್ಕೊಂಡಾಗೆಲ್ಲ ಬಿಚ್ಕೋತಿರ್ಬೇಕು ಅಂತ ಆಸೆ. ಅದ ಇಲ್ಲ ಹೇಳಿ ನೋಡಂತ. ನಾವೆಲ್ಲ ಸಂಸಾರದಾಗಿದ್ದಾಗ ಹೆಂಗಿರ್ತಾರೆ ಅಂದ್ರೆ, ದೇವ್ರ ಯಾವಾಗಾರ ಬಿಡಿಸ್ತೀಪ ಇದನ್ನ ಮಾರಾಯ, ಯಾವಾಗಾರ ಬಿಡಿಸ್ತೀವೋ ಮಾರಾಯ ಅಂತ ಕೇಳ್ತೀವಿ. ಅಕಸ್ಮಾತ್ ಬಿಡಿಸ್ಲಿಕ್ಕೆ ಬಂದ ಅಂತ ಇಟ್ಕೊಳ್ರಿ. ಒಮ್ಮೆ ಹಿಂಗೆ ಆಗಿತ್ತೆ. ಒಬ್ಬ ಕಟ್ಟಿಗೆ ಕಡಿಯೋ ಇದ್ದಂತ. ಆ ಕಟ್ಟಿಗೆ ಕಡಿಯೋಂಗ ಮನ್ಯಾಗ ತಾನ ದುಡುದು ಸಾಕಾಗಿತ್ತು. ದಿವಸ ಒಂದ್ಸರ್ತಿ ಯಮದೇವ್ರಿಗೆ ಕೇಳದಂತೆ, ಯಮದೇವ ಯಾವಾಗ ಬರ್ತೀವೋ ನಾನು ಕರ್ಕೊಂಡು ಹೋಗ್ಲಿಕ್ಕೆ, ಯಾವಾಗ ಬರ್ತೀವೋ ನಾನು ಕರ್ಕೊಂಡು ಹೋಗ್ಲಿಕ್ಕೆ. ಪಾಪ ಯಮದೇವ್ರಂದ್ರು, ಸುಳ್ಳು ಯಾಕೆ ಅವಸರ ಮಾಡ್ಲಿಕ್ಕೆ ತಿಳಿತೀನೋ, ಟೈಮ್ ಅದ ಅಲ್ಲ ಅಂತ ತಿಳ್ಕೊಂಡು ಸುಮ್ಮನೆ ಇದ್ದು ಒಂದ್ ದಿವಸ ಕಾಲಿಗೆ ಕಟ್ಟಿಗೆ ಕಡಿಲಿಕ್ಕೆ ಹೋದಾಗ ಇವ ಆಗೂ ತ್ರಾಸಾಗಿ, ಯಮದೇವ ಯಾವಾಗ ಬರ್ತೀವೋ ನಾನು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಒದರ್ಬಿಟ್ಟ. ಯಮದೇವ್ರು ಬಂದ ಬಿಡ್ಬೇಕ? ಖರೇನ ಯಮದೇವ್ರು ಬಂದ್ರೆ ಏನ್ ಪರಿಸ್ಥಿತಿ ಇರ್ಬೇಡ. ಬಂದು ನಿಂತ್ಕೊಂಡ್ರು, ಭಕ್ತ ಎಷ್ಟು ದಿವಸದಿಂದ ಕರ್ಲಿಗತ್ತಿ, ಏನ್ ಬೇಕಾಗಿತ್ತು ಹೇಳಿ ನಿನಗ? ಅವ್ನು ನೋಡಿದರಿ ಗೊತ್ತಾತ, ಅವ್ನಿಗೆ ನಾನು ಕರ್ಕೊಂಡು ಹೋಗ್ತಾನೆ. ಬಂದೆಪ್ಪ ಚಲ, ಈ ಕಟ್ಟಿಗೆ ಒಂಚೂರು ಏನ್ ತಲೆ ಮೇಲೆ ಇಟ್ಬಿಡು. ತಲೆ ಮೇಲೆ ಇಟ್ಬಿಡು ಸಾಕಾಗ್ತ. ಬಿಚ್ಚಲಿಕ್ಕೆ ಹೋದ್ರೆ ಕಟ್ಕೋಬೇಕು ಅಂತ, ಕಟ್ಕೊಳ್ಳಿಕ್ಕೆ ಹೋದ್ರೆ ಬಿಚ್ಕೋಬೇಕು ಅಂತ. ಇದು ನಮ್ಮ ಹುಚ್ಚರಿ. ಸಂಸಾರ ಬಿಟ್ಟು ಬರ್ರಿ ಅಂತ ಹೇಳಿದ್ರೆ ಎಸ್ ಅಂತ, ಮುಂದಿನ ಕ್ಷಣಕ್ಕೆ ಅಯ್ಯೋ ಪಾಪ ನಮ್ಮ ಮನ್ಯಾಗ ಏನ್ ಮಾಡ್ಕೊತ್ಕೋತಾರೋ ಏನು. ಕಟ್ಟುವುದು ಬಿಚ್ಚುವುದು ಇವು ನಮಗೆ ಬಹಳ ಆಪ್ಯಾಯಮಾನವಾದದ್ದು. ಮೇಲ್ ನೋಡ್ಲಿಕ್ಕೆ ನಾವೆಲ್ಲ ಶಬ್ದಗಳನ್ನ ಏನ್ ಬಳಸ್ತಿರ್ತೀವಿ ಅಂದ್ರೆ, ಇದೆಲ್ಲ ಏನ್ರಿ, ಏನದ ಇರುವಾಗ ಏನಿಲ್ಲ ಅಂತ ಇಷ್ಟು ಬರೀ ಹೊತ್ತಾಡ್ಲಿಕ್ಕೀವಿ. ಇನ್ನು ಎಲ್ಲ ಇದ್ರೆ ಏನ್ ಪರಿಸ್ಥಿತಿ ಇರ್ಲಿಕ್ಕಿಲ್ಲ ನಮ್ದು. ಎಂಥ ನಮ್ಮ ಮಾನಸಿಕ ಸ್ಥಿತಿ ಅದ. ಅದಕ್ಕೆ ಮಧ್ವಾಚಾರ್ಯ ಹೇಳಿದ್ರು, ಅಧಿಕ ಬಂಧಂ ಹೃದಯ ಬೋಧ. ಸ್ವಾಮಿ, ಬಿಚ್ಚೋ ಕಟ್ಟೋ ಆಟನೇ ಬೇಡ, ಸುಟ್ಟು ಹಾಕ್ಬಿಡ್ಬೋದು. ಒಂದು ಸುಟ್ಟೆ ಬಗೆದು ಬಿಡುದು. ಯಾವುದು ಸುಡಬೇಕು, ಯಾವುದು ಸುಟ್ರೆ ಇನ್ನೊಮ್ಮೆ ಇದು ಬರಂಗಿಲ್ಲ. ಎಸ್, ಅದೊಂದು ಕಾಣ್ತಾರಂತ. ಅದಾದ್ಮೇಲೆ ಸುಡೋದು ಹೆಂಗ, ಇದನ್ನು ಸುಡೋದು ಹೆಂಗ? ಈ ಮನೆಯಾಗಿದ್ದದನ್ನ ಹೆಂಗೋ ಸುಡ್ತೀವಿ, ಏನೋ ಮಾಡ್ತೀವಿ ಗೊತ್ತದ. ಈ ಬಂಧವನ್ನ ಸುಡ್ಲಿಕ್ಕೆ ಏನದ ನಮ್ಮ ಹತ್ರ? ಆಯುಧ ಏನದ?
ಅಧಿಕ ಬಂಧಂ ಹೃದಯ ಬೋಧಾತ್. ಜ್ಞಾನ ಒಂದೇ, ಇನ್ನೇನಿಲ್ಲ. ಈ ಸಂಸಾರವನ್ನ ಸುಟ್ಟು ಹಾಕುವುದಕ್ಕೆ ಇರುವ ಏಕೈಕ ಸಾಧನ ಯಾವುದು ಅಂದ್ರೆ ಜ್ಞಾನ. ಚಿಂದಿ ಪಿದಾನಂ ಬಂಧುರ ಮಧ್ಯ. ಮೇಲೊಂದು ಹೊತ್ಕೊಂಡ್ಬಿಟ್ಟಿನಿ ಸ್ವಾಮಿ, ಅದು ಎಷ್ಟು ಚಂದದ ಅಂತಂದ್ರೆ ಹೊತ್ಕೊಂಡದ್ದೇನದು ನೋಡ್ರಿ, ಬಿಚ್ಚಬೇಕು ಅಂತ ಮನಸ್ಸು ಬರ್ತೀವಿ. ಒಮ್ಮೆ ಹೊತ್ಕೊಂಡ ಮೇಲೆ ಅದನ್ನು ತೆಗೆದು ಹಾಕ್ಬೇಕು ಅಂತ ಅನಿಸೋದೇ ಇಲ್ಲ. ಕೆಲವೊಮ್ಮೆ ಮಂಗಳದಾಗ ಶಾಲೆ ಹಚ್ಚಿಬಿಡ್ತಾರೆ, ಅವು ತಿರುಗಿ ಕೌಟಾಗಿ ಹೋಗಿರ್ತಾವ, ಆದ್ರೂ ತೆಗಿಬೇಕು ಅಂತ ಅನ್ಸಂಗೆ ಇಲ್ಲ. ಯಾಕೆ ಹೊಚ್ಚಿದ ಶಾಲೆ ಯಾಕೆ ಬಿಡ್ಬೇಕು, ಹೊಚ್ಚಿದ ಶಾಲೆ ಯಾಕೆ ಬಿಡ್ಬೇಕು? ನಾವು ಹೊತ್ತುಕೊಂಡ ಶಾಲು, ಹೊತ್ತುಕೊಂಡ ಬಟ್ಟೆ ಯಾವುದು, ಅದನ್ನ ಕತ್ತರಿಸುವ ಆಯುಧ ಯಾವುದು, ಇದನ್ನ ಸುಡುವ ಆಯುಧ ಯಾವುದು, ಇದನ್ನ ಕೇಳಬೇಕಾದ್ರೆ ಸ್ವಲ್ಪ ಕೃಷ್ಣನ ಮನೆಗೆ ಹೋಗಿ ಬರಬೇಕಾಗ್ತದೆ. ನಾಳೆ ಸಾಯಂಕಾಲ ಸಿಕ್ಕಾಗ ನೋಡೋಣ. ಶ್ರೀಕೃಷ್ಣ ವನಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ಪರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ.